ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2026ರ ಸೆಂಟ್ರಲ್ ಬಜೆಟ್ನ ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ ಸರ್ನ. ಈ ಒಂದು ಕ್ಲಾಸ್ ಮೇನ್ಲಿ ಎರಡು ದೃಷ್ಟಿಕೋನದಿಂದ ಮಾಡಲಾಗಿರುತ್ತೆ ಸರ್ನ. ಯಾವ್ಯಾವ ಎರಡು ದೃಷ್ಟಿಕೋನಗಳು? ಒಂದು ಎಕ್ಸಾಮಿನರ್ ದೃಷ್ಟಿಕೋನ, ಹಾಗೆ ಇನ್ನೊಂದು ವಿದ್ಯಾರ್ಥಿಯ ದೃಷ್ಟಿಕೋನ ಸರ್ನ. ಎರಡು ಸಹ ತಾತ್ಪರ್ಯ ಒಂದೇ ಆಗಿರುತ್ತೆ. ಯಾಕೆ ನಾವು ಎಕ್ಸಾಮಿನರ್ ದೃಷ್ಟಿಕೋನದಿಂದ ಈ ಒಂದು ಕ್ಲಾಸ್ ಇದೆ ಅಂತ ನಾವು ಹೇಳೋದಾದ್ರೆ, ಈ ಒಂದು ಸೆಷನ್ ಇದೆ ಅಂತ ಹೇಳೋದಾದ್ರೆ, ನಿಮಗೆ ಏನಾದರೂ ಸರ್ ನಾನು ಈ ಒಂದು ದೇಶದ ಟ್ಯಾಕ್ಸ್ ಪೇಯರ್ ಆಗಿದ್ದೀನಿ ನಾನು, ಸೊ ಕಂಪ್ಲೀಟ್ ಆಗಿ ನಾನು ಈ ಒಂದು ಬಜೆಟ್ನ ನನಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು ಈ ಒಂದು ಗಂಟೆ 25 ನಿಮಿಷಗಳ ಕಾಲ ಮಂಡಿಸಿರ್ತಕ್ಕಂತಹ ಬಜೆಟನ್ನು ನೀವು ನೋಡಬಹುದು. ಬಟ್ ನನಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಬೇಕು ಅನ್ನೋದು ಕಾರಣದಿಂದಾಗಿ 1 ಗಂಟೆ 25 ನಿಮಿಷಗಳ ಎಲ್ಲ ಇನ್ಫಾರ್ಮೇಷನ್ ನಮಗೆ ಅಗತ್ಯತೆ ಇಲ್ಲ. ಜಸ್ಟ್ ನಿಮಗೆ ಎಕ್ಸಾಮಿನಲ್ಲಿ ಇಲ್ಲಿಯವರೆಗೆ ಯಾವ ಒಂದು ಪ್ಯಾಟರ್ನ್ ಕ್ವಶನ್ಗಳನ್ನು ಕೇಳಿದ್ದಾನೆ, ಯಾವ ಕ್ವಶನ್ನ ಕೇಳಬಹುದು, ಆ್ಯಂಡ್ ದೆನ್ ಯಾವ ಡಾಟಾ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ, ಅದನ್ನು ಮಾತ್ರ ಎಕ್ಸಾಮಿನರ್ ಕೇಳ್ತಾನೆ ನಮಗೆ. ಸೊ ಅದನ್ನು ಮಾತ್ರ ನಾವು ನೋಡ್ಕೊಂಡ್ರೆ ಸಾಕಲ್ವಾ? ಓಕೆ, ಸೊ ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಫೆಬ್ರವರಿ 2 ಹಾಗೆ ಫೆಬ್ರವರಿ 3ರ ಈ ನ್ಯೂಸ್ ಪೇಪರ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಮೀನ್ಸ್ ಈ ಒಂದು ಸೆಷನ್ನ ಎಂಡಲ್ಲಿ ನಿಮಗೆ MCQ ಕ್ವಶನ್ಗಳು ಸಹ ಸಿಗ್ತವೆ ಸರ್. ಮೀನ್ಸ್ ಟಾಪ್ 25 MCQ ಕ್ವಶನ್ಗಳನ್ನು ಹಾಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ನಿಮಗೆ ಸ್ಟ್ಯಾಟಿಕಲ್ ಸಹ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಷನ್ ಸಹ ನಿಮಗೆ ಅಲ್ಲಿ ಒದಗಿಸ್ಕೊಡ್ತೀವಿ ಅಂತ ಹೇಳ್ತೇನೆ ಸರ್. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲು ಬಜೆಟ್. ಈ ಒಂದು ಬಜೆಟ್ ಈ ವರ್ಷ ಮಂಡನೆ ಆಯಿತು. ಸೊ ಯಾವ ದಿನಾಂಕದಂದು ಮಂಡನೆ ಆಯಿತು? ಸೊ ಅದನ್ನು ಬೇಕಲ್ವ ನಾವು ಮೊದಲು ಈ ಒಂದು ಫೆಬ್ರವರಿ 1ರಂದು ಈ ಒಂದು ಬಜೆಟ್ ಇಂದ ಅಲ್ವಾ ಮಂಡನೆ ಆಗುತ್ತೆ. ಹಾಗಾದರೆ ಈ ಒಂದು ಸ್ವತಂತ್ರ ಯಾವಾಗ ನಮಗೆ ಸಿಕ್ಕಿದೆ ಅಲ್ವಾ 1947ನಲ್ಲಿ, ಅವಾಗಿಂದ ನಾವು ಫೆಬ್ರವರಿ 1ಗೆ ನಾವು ಈ ಒಂದು ದಿನ ಬಜೆಟ್ನ ಮಂಡನೆ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ, ಮಾಡ್ತಾ ಇದ್ವಾ ಅಂತ ಕೇಳಿದ್ರೆ ನೋ. ಓಕೆ, ಯಾಕೆ ಅಂತ ಕೇಳಿದ್ರೆ 2017ರವರೆಗೂ ನಾವು ಫೆಬ್ರವರಿ 28 ಅಥವಾ ಫೆಬ್ರವರಿ 29ಕ್ಕೆ ನಾವು ಬಜೆಟನ್ನು ಮಂಡನೆ ಮಾಡ್ತಿದ್ವಿ. ಯಾಕೆ 28 ಅಥವಾ 29 ಸರ್? ಒಂದು ಎಕ್ಸಾಕ್ಟ್ ಡೇಟ್ ಇರಲಿಲ್ಲ. ಈ ಫೆಬ್ರವರಿ ತಿಂಗಳ ಅಂತ್ಯದ ದಿನ ಅಂತ ಮೆನ್ಷನ್ ಮಾಡಿದರು. ಮೀನ್ಸ್ ಅಂತ್ಯದ ದಿನ ಅಂತಂದರೆ ನಾರ್ಮಲ್ ಆಗಿ ನಿಮಗೆ ಈ ಲೀಪ್ ಇಯರ್ ಬರಲಿಲ್ಲ ಅಂದರೆ 28ಕ್ಕೆ ಆಗ್ತಿತ್ತು. ಲೀಪ್ ಇಯರ್ ಏನಾದರೂ ಬಂದಿತ್ತು ಅಂತ ಕೇಳಿದ್ರೆ ಈ ಒಂದು ಫೆಬ್ರವರಿ 29ಕ್ಕೆ ಆಗಿರೋದು ಸರ್ನಾ. ಹಾಗೆ ಈ ಒಂದು 2017ರವರೆಗೂ ಈ ಒಂದು ಅರುಣ್ ಜೇಟ್ಲಿ ಅವರು ಅದನ್ನು ಫೆಬ್ರವರಿ 1ಕ್ಕೆ ತೆಗೆದುಕೊಂಡು ಬರೋಕ್ಕಿಂತ ಮುಂಚೆವರೆಗೂ ಫೆಬ್ರವರಿ 28ರವರೆಗೆ ಇತ್ತು ಸರ್ನಾ. ಸೊ ಇದು ನಿಮಗೆ ಫಸ್ಟ್ ಹೈಲೈಟ್ ಪಾಯಿಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ವರ್ಷದ ಬಜೆಟ್ಗೆ ನಾವು ಬರೋದಾದರೆ, ಈ ಒಂದು ವರ್ಷದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು? ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳ್ತೀವಿ ಸರ್ನ. ಯಾಕೆ ನಿರ್ಮಲಾ ಸೀತಾರಾಮನ್ ಅವರೇ ಈ ಒಂದು ಬಜೆಟನ್ನು ಮಂಡಿಸಿದ್ರು ಅಂತ ಕೇಳಿದ್ರೆ, ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಅವರು ನಮ್ಮ ಭಾರತದ ಹಣಕಾಸು ಸಚಿವೆ ಆಗಿದ್ದಾರೆ, ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದಾರೆ, ಇಲ್ಲಾಂದರೆ ವಿತ್ತ ಸಚಿವೆ ಆಗಿದ್ದಾರೆ. ಸೊ ಆ ಒಂದು ವಿತ್ತ ಸಚಿವೆ ಆಗಿರೋ ಕಾರಣದಿಂದ ಇವರು ಬಜೆಟನ್ನು ಮಂಡಿಸಲಿಕ್ಕೆ ಸಾಧ್ಯವಾಯಿತು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸರ್ನಾ. ಯಾವ ದಿನಾಂಕದಂದು ಇದನ್ನು ಮಂಡಿಸಿದ್ರು? ಫೆಬ್ರವರಿ 1, 2026ರಂದು ಮಂಡಿಸಿದ್ದಾರೆ. ಹಾಗಾದರೆ ಈ ಒಂದು ಬಜೆಟಿನ ಧ್ಯೇಯ ವಾಕ್ಯ ಏನಾಗಿತ್ತು ಅಂತ ಕೇಳ್ತಾನೆ ನಿಮಗೆ ಎಕ್ಸಾಮಲ್ಲಿ. ಅವಾಗ ನೀವು ಹೇಳಬೇಕಾಗುತ್ತೆ, ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಭಾರತಕ್ಕಾಗಿ ಬಜೆಟ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಜೆಟನ್ನು ಮಂಡಿಸ್ತಾರೆ. ಓಕೆ, ಏನು ಈ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಭಾರತಕ್ಕಾಗಿ ಬಜೆಟ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ. ಯಾರು? ನಮ್ಮ ಭಾರತದ ಹಣಕಾಸು ಸಚಿವೆ. ಓಕೆ, ಸೊ ಈ ಒಂದು ಬಜೆಟನ್ನು ಎಷ್ಟು ಗಂಟೆಗಳ ಕಾಲ ಅವರು ಅಥವಾ ಎಷ್ಟು ನಿಮಿಷಗಳ ಕಾಲ ಅವರು ಮಂಡನೆ ಮಾಡಿದ್ರು ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಿರುತ್ತೆ ಸರ್ 1 ಗಂಟೆ 25 ನಿಮಿಷ. ಮೀನ್ಸ್ ಇನ್ ನಿಮಿಷದಲ್ಲಿ ಹೇಳೋದಾದರೆ 85 ನಿಮಿಷಗಳ ಕಾಲ ಇವರು ಕಂಟಿನ್ಯೂ ಆಗಿ ಅವರ ಒಂದು ಭಾಷಣವನ್ನು, ಈ ಒಂದು ಬಜೆಟ್ನ ಭಾಷಣವನ್ನು ಮಂಡಿಸಿದ್ರು ಅಂತ ನೀವು ಹೇಳಬೇಕಾಗುತ್ತೆ. ಎಷ್ಟು ನಿಮಿಷ? 85 ನಿಮಿಷ. ಎಷ್ಟು ಗಂಟೆ? 1 ಗಂಟೆ 25 ನಿಮಿಷ ಅಂತ ಹೇಳ್ತೀವಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬಜೆಟನ್ನು ಇವರು ಎಷ್ಟು ಬಾರಿ ಕಂಟಿನ್ಯೂಸ್ ಆಗಿ ಬಜೆಟ್ನ ಮಂಡನೆ ಮಾಡಿದ್ದಾರೆ ಸರ್? ಎಷ್ಟು ಬಾರಿಗೆ ಅಂತ ಕೇಳಿದ್ರೆ 9ನೇ ಬಾರಿಗೆ ಸರಿನಾ. ಸತತವಾಗಿ 9ನೇ ಬಾರಿಗೆ ಬಜೆಟನ್ನು ಇವರು ಮಂಡನೆ ಮಾಡಿದ್ದಾರೆ. ಓಕೆ, ಸೊ ಇದಕ್ಕಿಂತ ಮುಂಚೆ ಯಾರಾದರೂ ಇಷ್ಟು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ? ಮೀನ್ಸ್ ಕಂಟಿನ್ಯೂಸ್ ಆಗಿ ಇಲ್ಲ. ಓಕೆ, ಕಂಟಿನ್ಯೂಸ್ ಆಗಿ 9 ಬಾರಿ ಬಜೆಟನ್ನು ಮಂಡನೆ ಮಾಡಿಲ್ಲ. ಮುರಾರ್ಜಿ ದೇಸಾಯಿ ಅವರು 10 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಬಟ್ ನಡುವೆ ಗ್ಯಾಪ್ಗಳಾಗಿದ್ದಾವೆ ಅವ್ರದ್ದು. ಓಕೆ, ಬಟ್ ಇವರು ಕಂಟಿನ್ಯೂಸ್ ಆಗಿ ಕಾನ್ಸಿಕ್ಯೂಟಿವ್ ಆಗಿ ಇವರು ಬಜೆಟ್ನ ಮಂಡನೆ ಮಾಡ್ತಾ ಬಂದಿದ್ದಾರೆ ಸರ್ನ. ಯಾರು ಅಂತ ಕೇಳಿದ್ರೆ ನಮ್ಮ ಭಾರತ ಪ್ರಸ್ತುತ ವಿತ್ತ ಸಚಿವೆ ಆಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರು. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. ಹಾಗೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಕೇಂದ್ರ ಬಜೆಟ್ ಮಂಡನೆಯಾಗಿತ್ತು ಇದು. ಓಕೆ, ಕಾನ್ಸಿಕ್ಯೂಟಿವ್ ಆಗಿ ಮಾಡಿರ್ತಕ್ಕಂಥ ಒಬ್ಬ ವಿತ್ತ ಸಚಿವೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ 2026ರಲ್ಲಿ ಭಾರತದ ಆರ್ಥಿಕತೆ 357 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ ಸರ್ನ. ಈ ಒಂದು ನಮ್ಮ ಭಾರತ ಆರ್ಥಿಕತೆ ಎಷ್ಟು ಕೋಟಿ ರೂಪಾಯಿಗಳಿಗೆ ತಲುಪಿದೆ ಅಂತ ಕೇಳಿದ್ರೆ 357 ಲಕ್ಷ ಕೋಟಿಗೆ ತಲುಪಿದೆ ಅಂತ ಹೇಳಬೇಕಾಗತ್ತೆ ನೀವು ಸರ್ನ. ಹಾಗೆ ಈ ಒಂದು ಭಾರತವು $4 ಟ್ರಿಲಿಯನ್ GDP. ಎಷ್ಟು $4 ಟ್ರಿಲಿಯನ್ GDP? ಒಂದು $4 ಟ್ರಿಲಿಯನ್
ಟ್ರಿಲಿಯನ್ $GDP, $700 ಬಿಲಿಯನ್ ವಿದೇಶಿ ವಿನಿಮಯ ಮೀಸಲು ಮತ್ತು ಈ 7.2% GDP ಬೆಳವಣಿಗೆಯ ದರದೊಂದಿಗೆ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಸರ್ನ ಎಷ್ಟನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಅಂತ ಕೇಳಿದ್ರೆ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಹಾಗಾದರೆ ಈ ಒಂದು ವಿದೇಶಿ ವಿನಿಮಯ ಮೀಸಲು ಎಷ್ಟಾಗಿತ್ತು ಅಂತ ಕೇಳಿದ್ರೆ 700 ಬಿಲಿಯನ್ ಆಗಿತ್ತು. ಆ್ಯಂಡ್ ನೀವು ಒಂದು $GDPಯಲ್ಲಿ ಹೇಳೋದಾದ್ರೆ $4 ಟ್ರಿಲಿಯನ್ GDP ಅಂತ ಹೇಳಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ರೂಪಾಯಿಗಳು ಈ ನಮ್ಮ ಭಾರತಕ್ಕೆ ಎಷ್ಟು ದುಡ್ಡು ಬಂತು, ಹಾಗೆ ಎಷ್ಟು ದುಡ್ಡು ಈ ಒಂದು ಭಾರತ ಸರ್ಕಾರ ಖರ್ಚು ಮಾಡಿತು ಅನ್ನೋದು ನಿಮಗೆ ಕೇಳ್ತಾನೆ. ಓಕೆ, ಸೊ ಇದನ್ನ ಈ ಒಂದು ಕಾಯಿನಲ್ಲಿ ನಿಮ್ಗೆ ಕೊಡ್ತಾನೆ, ₹1 ಕಾಯಿನಲ್ಲಿ. ಓಕೆ, ಸೊ ಈ ಒಂದು ₹1 ಕಾಯಿನಲ್ಲಿ ಎಷ್ಟು ಪರ್ಸೆಂಟ್ ಬಂತು, ಎಷ್ಟು ಪೈಸಾ ಬಂತು, ಎಷ್ಟು ಪೈಸಾ ಹೋಯ್ತು ಅಂತ. ಓಕೆ, ಇವಾಗ ನಮಗೆ ಬಂದಿದ್ದು ನೋಡೋಣ ಫಸ್ಟ್. ಓಕೆ, ಸೊ ಮೀನ್ಸ್ ಎಲ್ಲಿಂದ ಬಂದಿದೆ ಅಂತ. ಅತಿ ಹೆಚ್ಚು ಬಂದಿರೋದು ನಿಮಗೆ ಈ ಒಂದು ಬಾರೋವಿಂಗ್ಸ್ ಆ್ಯಂಡ್ ಲಿಯಾಬಿಲಿಟೀಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿಂದ ಅತಿ ಹೆಚ್ಚು ಎಷ್ಟು ಅಂದರೆ 24 ಪೈಸಾ ಬಂದಿದೆ ಅಂತ ನಾವು ಹೇಳ್ತೀವಿ. ಸೊ ಇದು ಹೈಯೆಸ್ಟ್. ಆ್ಯಂಡ್ ದೆನ್ ಸೆಕೆಂಡ್ ಹೈಯೆಸ್ಟ್ ಎಲ್ಲಿಂದ ಬಂದಿದೆ ಅಂದರೆ ಇನ್ಕಮ್ ಟ್ಯಾಕ್ಸಿಂದ ಬಂದಿದೆ. ಓಕೆ, ಸೊ ಎಲ್ಲಿಂದ ಬಂದಿದೆ ಅಂದರೆ ಈ ಒಂದು ಇನ್ಕಮ್ ಟ್ಯಾಕ್ಸಿಂದ ಬಂದಿದೆ, ಎಷ್ಟು 21%. ಆ್ಯಂಡ್ ದೆನ್ ಥರ್ಡ್ ಹೈಯೆಸ್ಟ್ ಎಲ್ಲಿಂದ ಬಂದಿದೆ ಅಂದರೆ ಈ ಒಂದು ಕಾರ್ಪೊರೇಷನ್ ಟ್ಯಾಕ್ಸಿಂದ ಬಂದಿದೆ. ಓಕೆ, ಇಲ್ಲಿ ಈ ಒಂದು ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋರ್ತ್ ಹೈಯೆಸ್ಟ್ ಎಲ್ಲಿಂದ ಬಂದಿದೆ ಅಂದರೆ GST ಮತ್ತು ಅದರ್ ಟ್ಯಾಕ್ಸಸ್ಸಿಂದ ಬಂದಿದೆ. ಓಕೆ, ಎಷ್ಟು ಈ ಒಂದು 15% ಅಂತ ಹೇಳ್ತೀವಿ. ಓಕೆ, ಈ ಪರ್ಸೆಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಬಾರೋಯಿಂಗ್ ಆ್ಯಂಡ್ ಲಿಯಾಬಿಲಿಟೀಸಿಂದ 24%, ಆ್ಯಂಡ್ ಇನ್ಕಮ್ ಟ್ಯಾಕ್ಸಿಂದ 21%, ಕಾರ್ಪೊರೇಟ್ ಟ್ಯಾಕ್ಸಿಂದ 18%, ಆ್ಯಂಡ್ ನೀವು ಒಂದು GST ಇಂದ 15% ಅಂತ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಈ ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳಿದ್ದಾನೆ ನೋಡಿ, ಇದನ್ನು CGL ಎಕ್ಸಾಮಲ್ಲಿ ಒಂದು ವರ್ಷ ಕೇಳಿದ್ದ. ಇದನ್ನು ಮೀನ್ಸ್ ಎಕ್ಸಾಕ್ಟ್ ಸ್ಪೆಸಿಫಿಕ್ ಆಗಿ ನನಗೆ ಇದನ್ನೇ ಬೇಕು, ಇದನ್ನೇ ಹೇಳು ಅಂತ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಹಾಗೆ ನಿಮಗೆ ಇದನ್ನು ಒಂದನ್ನು ಬೇಡ ಅಂತಂದ್ರೂ ಸಹ ನೀವು ಟಾಪ್ 4 ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಯಾಕೆಂದರೆ ನಿಮಗೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾನೆ. ಇಲ್ಲ ಅಂತಂದರೆ ನಿಮಗೆ ಈ ಅತಿ ಹೆಚ್ಚು ಪರ್ಸೆಂಟೇಜ್ ವೈಸ್ ಜೋಡಿಸಿ ಅಂತ ಕೊಡ್ತಾನೆ. ಓಕೆ, ಸೊ ಅತಿ ಹೆಚ್ಚು ಅಂತಂದ್ರೆ ಫಸ್ಟ್ ಯಾವ್ದು ಬರೀಬೇಕು ನೀವು, ಬಾರೋಯಿಂಗ್ ಆ್ಯಂಡ್ ದೆನ್ ಲಿಯಾಬಿಲಿಟೀಸ್ ಅಂತ ಬರೀಬೇಕು. ಆ್ಯಂಡ್ ದೆನ್ ಫಸ್ಟ್ ಸೆಕೆಂಡ್ ಯಾವ್ದು ಬರುತ್ತೆ ನಿಮಗೆ, ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಥರ್ಡ್ ಯಾವ್ದು ಬರುತ್ತೆ, ಈ ಒಂದು ಕಾರ್ಪೊರೇಷನ್ ಟ್ಯಾಕ್ಸಿಂದ ಬಂದಿದೆ. ಆ್ಯಂಡ್ ದೆನ್ ಫೋರ್ತ್ ಯಾವುದಿದೆ ಅಂದರೆ ಒಂದು GST ಇಂದ ಬಂದಿದೆ ಸರ್ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಸೊ ಅದನ್ನು ನೀವು ಹೀಗೆ ಬರ್ಕೊಳ್ಳೋ ಬದಲು ಹೀಗೆ ಬರ್ಕೊಂಡ್ರೆ ಪಾಯಿಂಟ್ ವೈಸ್ ಉತ್ತಮ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಓಕೆ, ಫಸ್ಟ್ ಯಾವುದು ಇದನ್ನು, ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಈ ಒಂದು 21%, ಆ್ಯಂಡ್ ದೆನ್ ಥರ್ಡ್ ಯಾವುದು 18%, ಆ್ಯಂಡ್ ದೆನ್ ಫೋರ್ತ್ ಯಾವುದು ಅಂತ ಹೇಳಿದ್ರೆ ಈ ಒಂದು 15%. ಈ ರೀತಿ ಬರ್ಕೊಳ್ಳಿ, ನಿಮಗೆ ನೆನಪುಳಿತದೆ, ಜಾಸ್ತಿ ನಿಮಗೆ ಅದ್ರ ಮೇಲೆ ಫೋಕಸ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಹಾಗಾದರೆ ಈ ಒಂದು ನಮ್ಮ ಭಾರತ ಸರ್ಕಾರಕ್ಕೆ ಇಷ್ಟು ದುಡ್ಡು ಬಂತು. ಓಕೆ, 100% ದುಡ್ಡು ಬಂದಿದೆ. ಹಾಗಾಗಿ ಈ ಒಂದು 100%ನ ಎಲ್ಲಿಗೆ ಖರ್ಚು ಮಾಡಿದ್ದಾರೆ, ಓಕೆ, ಆ ಒಂದು ₹1 ಎಲ್ಲೆಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಹೈಯೆಸ್ಟ್ ಅವರು ಕೊಟ್ಟಿರೋದೇ ಸರ್ ಎಲ್ಲಿ ಅಂತಂದರೆ ಈ ಒಂದು ರಾಜ್ಯಗಳಿಗೆ. ಮೀನ್ಸ್ ಈ ಒಂದು ರಾಜ್ಯದ ಟ್ಯಾಕ್ಸ್ ಏನಿರುತ್ತಲ್ವ ಆ ಒಂದು ಟ್ಯಾಕ್ಸ್ ಶೇರ್ ಮಾಡಿದ್ದಾರೆ, ಸ್ಟೇಟ್ಸ್ ಶೇರ್ ಆಫ್ ಟ್ಯಾಕ್ಸಸ್. ಓಕೆ, ಎಷ್ಟು ಶೇರ್ ಮಾಡಿದ್ದಾರೆ, 22% ಶೇರ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದನ್ನು ಕೊಟ್ಟಿರೋದು ಇಂಟ್ರೆಸ್ಟ್ ಆಫ್ ಪೇಮೆಂಟ್. ಓಕೆ, ಇವಾಗ ಬಡ್ಡಿ ದರ ಕೊಡಬೇಕಲ್ವಾ, ಮೀನ್ಸ್ ಬಡ್ಡಿ ಕೊಡಬೇಕಲ್ವಾ, ನಾವು ಸಾಲ ತೊಗೊಂಡಿದ್ದೀವಿ, ಆ ಒಂದು ಬಡ್ಡಿಯನ್ನು ತೀರ್ಸೋಕ್ಕೆ 20% ಹೋಗಿದೆ ಸರಿನಾ. ಆ್ಯಂಡ್ ದೆನ್ ಥರ್ಡ್ ಹೈಯೆಸ್ಟ್ ಎಲ್ಲಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೆ ಕೊಟ್ಟಿದ್ದಾರೆ. ಇವಾಗ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ನಿಮಗೆ ಆಯುಷ್ಮಾನ್. ಸೊ ಈ ರೀತಿ ಎಲ್ಲ ಸ್ಕೀಮ್ಗಳಿದಾವಲ್ವಾ, ಆ ಸ್ಕೀಮ್ಗಳಿಗೆ 17% ಮೀಸಲು ಇಟ್ಟಿದ್ದಾರೆ. ಓಕೆ, ಸೊ ಇದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಯಾವುದರಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಡಿಫೆನ್ಸಿಗೆ ಕೊಟ್ಟಿದ್ದಾರೆ, ಎಷ್ಟು 11%. ಓಕೆ, ಈ ಒಂದು 4 ನೀವು ಹೈಲೈಟ್ ಆಗಿ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ನಿಮಗೆ ಎಲ್ಲಿಂದ ಬಂತು ದುಡ್ಡು, ಆ್ಯಂಡ್ ದೆನ್ ಎಲ್ಲಿಗೆ ಹೋಯಿತು ಅನ್ನೋ ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ RRB ಎಕ್ಸಾಮಲ್ಲಿ RRB ಎಕ್ಸಾಮಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ಇದೇ 2 ಚಾರ್ಟ್ ಏನಿದೆ ಅಲ್ವಾ, ಈ ಚಾರ್ಟ್ ಮೇಲೆ ನಿಮಗೆ ಮಿನಿಮಮ್ ಏನಿಲ್ಲ ಒಂದು 50 ಕ್ವಶನ್ ತೆಗಿತಾನೆ ಬೇರೆ ಬೇರೆ ಶಿಫ್ಟ್ಗಳಲ್ಲಿ. ಓಕೆ, ಸೊ ಅದಕ್ಕೆ ಈ ಒಂದು ಚಾರ್ಟ್ನ ನೀವು ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ. ಓಕೆ, ಎಲ್ಲಿಂದ ಬಂತು ದುಡ್ಡು, ಎಲ್ಲಿಂದ ಹೋಯ್ತು ದುಡ್ಡು ಅಂತ. ಓಕೆ, ಸೊ ಇದು ಬಂದ ರಾಜ, ಇದು ಹೋದ ರಾಜ. ಓಕೆ, ಎರಡನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದಾದರೆ ಈ ಒಂದು ಬಜೆಟ್ನ ಸಮ್ ಹೈಲೈಟ್ಗಳನ್ನು ನೋಡ್ಕೊಳ್ಳೋಣ. ಓಕೆ, ಸರ್ ಹಿಂದಿಯಲ್ಲಿದೆ ಆ್ಯಂಡ್ ದೆನ್ ಇಂಗ್ಲೀಷಲ್ಲಿದೆ. ಓಕೆ, ನಾನು ಹೇಳ್ತೀನಲ್ವಾ. ಓಕೆ, ಸೊ ಈ ಒಂದು ಬಜೆಟ್ನ ಒಂದು ಇನ್ನೊಂದು ಗುರಿ ಏನಾಗಿತ್ತು ಅಂದರೆ ವಿಕಸಿತ್ ಭಾರತ್ 2047 ಅನ್ನೋದು ಆಗಿತ್ತು. ಓಕೆ, ಸೊ ಇಲ್ಲಿ 3 ವಿಷನ್ಗಳಿಂದ ಈ ಒಂದು ಬಜೆಟ್ನ ಮಂಡನೆ ಮಾಡಿದ್ದಾರೆ. ಸೊ ಯಾವ್ದ್ಯಾವುದು 3 ವಿಷನ್? ಒಂದು ಹೇಳೋದಾದರೆ ಈ ಒಂದು ಜನ ಆಕಾಂಕ್ಷ ಅನ್ನೋ ಒಂದು ವಿಷನ್, ಆ್ಯಂಡ್ ದೆನ್ ಇನ್ನೊಂದು ವಿಕಸಿತ್ ಭಾರತ್ 2047 ಅನ್ನೋದು, ಆ್ಯಂಡ್ ದೆನ್ ಮೂರನೇದು ಯಾವುದು ಅಂತ ಕೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು. ಸಬ್ಕಾ ಸಾಥ್ ಅಲ್ಲ, ರಿಚ್ ಕಾ ಸಾಥ್ ರಿಚ್ ಕಾ ವಿಕಾಸ್. ಓಕೆ, ಶ್ರೀಮಂತರ ಒಂದು ಬಜೆಟೇ ಆಗಿದೆ ಇದು, ಬಡವರಿಗೆ ಇದಕ್ಕೇನು ಸಂಬಂಧ ಇಲ್ಲ. ಓಕೆ, ಬಟ್ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ಮುಖ್ಯ ಪಾಯಿಂಟ್ಗಳೇನು, ಫಿಸಿಕಲ್ ಡೆಫಿಸಿಯೇಟ್ ಎಷ್ಟಾಗಿತ್ತು ಈ ಒಂದು ವರ್ಷದ್ದು ಅಂತ. ಓಕೆ, ಈ ಫಿಸಿಕಲ್ ಡೆಫಿಸಿಯೇಟ್ ನಿಮ್ಗೆ ಕೇಳ್ತಾ ನೋಡಿ, 4.3% ಫಿಸಿಕಲ್ ಡೆಫಿಸಿಯೇಟ್ ಆಗಿತ್ತು. ಓಕೆ, ಫಿಸಿಕಲ್ ಡೆಫಿಸಿಯೇಟ್ 2026 ಎಷ್ಟಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 4.3% ಆಗಿದೆ. ಹಾಗಾದರೆ ಈ ಒಂದು ಸೆಮಿ ಕಂಡಕ್ಟರ್ ಮಿಷನ್ಗೆ ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 40,000 ಕೋಟಿ ಈ ಒಂದು ಸೆಮಿ ಕಂಡಕ್ಟರ್ ಮಿಷನ್ಗೆ ಮೀಸಲು ಇಟ್ಟಿದ್ದಾರೆ. ಓಕೆ, ಅದನ್ನು ಕ್ಯಾಪೆಕ್ಸ್ ಎಷ್ಟಿದೆ ಅಂದರೆ 12.2 lakh crores ಇದೆ. ಓಕೆ,
ಆ್ಯಂಡ್ ದೆನ್ ಬೇರೆ ಬೇರೆ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಯೋಜನೆಗಳು ಯಾವ್ದ್ಯಾವುದು ಎಲ್ಲವನ್ನು ಸಹ ಒಂದೇ ಕಡೆ ಇದ್ದಾವೆ, ಇಲ್ಲಿ ನೋಡ್ಕೊಂಬಿಡಿ. ಓಕೆ, ಮತ್ತೆ ನಿಮ್ಗೆ ಮುಂದೆ ಹೇಳಿರ್ತೀನಿ. ಯಾವುದು ಬಯೋಫಾರ್ಮಾ ಶಕ್ತಿ ಇದೆ, ಸೊ ಇದು 10,000 ಕೋಟಿ ಕೊಟ್ಟಿದ್ದಾರೆ ಇದಕ್ಕೆ, ಯಾವುದು ಈ ಒಂದು ಬಯೋಫಾರ್ಮಾ ಶಕ್ತಿಗೆ. ಆ್ಯಂಡ್ ನೆಕ್ಸ್ಟ್ ಭಾರತ್ ವಿಸ್ತಾರ ಅನ್ನೋ ಒಂದು ಯೋಜನೆ ತೊಗೊಂಡು ಬಂದಿದ್ದಾರೆ. ಓಕೆ, ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಈ ಒಂದು ಫಾರ್ಮರ್ಗಳ ಟೂಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್, ಓಕೆ ಇದೆ ನೋಡಿ, ISM 2.0. ಓಕೆ, ಸೊ ಇದಕ್ಕೆ ಮೀಸಲಿಟ್ಟಿದ್ದಾರೆ ದುಡ್ಡು. ಸೊ ಇದು ಏನಂತ ಹೇಳ್ತೀವಿ, ISM 2.0 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನ್ಯಾಷನಲ್ ಫೈಬರ್ ಸ್ಕೀಮ್ನ ತಂದಿದ್ದಾರೆ. ಓಕೆ, ಈ ಒಂದು ಫೈಬರ್ ಸ್ಕೀಮಲ್ಲಿ ಯಾವ್ದಾವ್ದು ಬರ್ತವೆ ಅಂತ ಕೇಳಿದ್ರೆ ಸಿಲ್ಕ್, ಜೂಟ್ ಮತ್ತು ಈ ಒಂದು ನ್ಯಾಚುರಲ್ ಫೈಬರ್ಸ್ಗಳು ಕಂಡು ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಾತ್ಮ ಗಾಂಧೀಜಿ ಗ್ರಾಮ್ ಸ್ವರಾಜ್ ಯೋಜನೆಯನ್ನು ತಂದಿದ್ದಾರೆ. ಸೊ ಇದಕ್ಕೆ ಡೈರಿ ಮತ್ತು ಫಿಶರಿಗಳನ್ನು ಉದ್ಧಾರ ಮಾಡೋಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ನ ತಂದಿದ್ದಾರೆ. ಓಕೆ, ಸೊ ಇದು ಎಲ್ಲಿವರೆಗೆ ಅಂತ ಕೇಳಿದ್ರೆ ಒಂದು ಡಬಲ್ ಕಾರ್ಗೋ ಶೇರ್ ಬೈ 2047 ಅನ್ನೋ ಒಂದು ಥೀಮಿಂದ ತಂದಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾರ್ಟ್ ಇದು ನೋಡಿ. ಈ ಚಾರ್ಟ್ ಮೇಲೆ ನಿಮಗೆ RRBL ಜಾಸ್ತಿ ಕ್ವಶನ್ ಕೇಳ್ತಾನೆ, SSL ಸ್ವಲ್ಪ ಕಡಿಮೆ, ಬಟ್ RRBL ಇದ್ರ ಮೇಲೆ ಜಾಸ್ತಿ ಕೇಳ್ತಾನೆ. ಅತಿ ಹೆಚ್ಚು ಯಾವ ಸಚಿವಾಲಯಕ್ಕೆ ಈ ಒಂದು ಹಣ ಮೀಸಲಿಡಲಾಗಿದೆ ಈ ಒಂದು ವರ್ಷದ ಬಜೆಟ್ನಲ್ಲಿ ಅಂತ. ಅವಾಗ ನೀವು ಫಸ್ಟ್ ಹೇಳಬೇಕಾಗಿರುತ್ತೆ, ಸರ್ ಈ ಒಂದು ಆರ್ಮಿಗೆ ಮೀನ್ಸ್ ಈ ಒಂದು ಡಿಫೆನ್ಸ್ಗೆ ಅತಿ ಹೆಚ್ಚು ಮೀಸಲಿಡಲಾಗಿದೆ. ಎಷ್ಟು? 7.85 ಲ್ಯಾಕ್ ಕ್ರೋರ್ಸ್ ಅಂತ ಹೇಳ್ತೀವಿ. ಎಷ್ಟು? 7.85 ಲಕ್ಷ ಕೋಟಿಗಳನ್ನು ಈ ಡಿಫೆನ್ಸ್ಗೆ ಮೀಸಲಿಡಲಾಗಿದೆ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು? ರೋಡ್ ಟ್ರಾನ್ಸ್ಪೋರ್ಟ್ಗೆ. ಎಷ್ಟು ಸಖತ್ತಾಗಿರ್ತಕ್ಕಂಥ ರೋಡ್ಗಳಿದಾವೆ ಅಂದರೆ ಚಂದ್ರನ ಮೇಲೆ ಹೋದಾಗ ಆಗುತ್ತೆ ನಮ್ಮ ರೋಡ್ಗಳಲ್ಲಿ. ಸೊ ಇಷ್ಟು ಕೋಟಿ ಮೀಸಲು ಈ ವರ್ಷ ಇಟ್ಟಿದ್ರೂ ಸಹ ಮುಂದಿನ ವರ್ಷ ನೋಡಿ ರೋಡ್ ಆಕ್ಸಿಡೆಂಟ್ಗಳಲ್ಲೇ 1000 ಜನ ಸತ್ತಿರ್ತಾರೆ. ಬಿಕಾಸ್ ಯಾಕಂದರೆ ಈ 98 ಮೇಲುಗಡೆ ಏನಿದೆ ಅಲ್ವಾ, ಇದು 0.98 ಇದನ್ನು ಮಾತ್ರ ರೋಡಿಗೆ ಖರ್ಚು ಮಾಡಿ ರಿಮೈನಿಂಗ್ ಏನು ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಅದು ನಿಮ್ಗೆ ಗೊತ್ತಿರುತ್ತೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಬೇಕಾಗಿರೋದು ನಮ್ಮ ಒಂದು ಧರ್ಮ ಕರ್ಮ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ರೋಡ್ ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಅಂದರೆ 5.98 ಲ್ಯಾಕ್ ಕ್ರೋರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೈಲ್ವೆ ಕೊಟ್ಟಿದ್ದಾರೆ. ಸೊ ರೋಡ್ ಆಯಿತಾ, ರೈಲ್ವೆದಲ್ಲಿ ಎಷ್ಟು ದಿನ ಅಂತ ರೈಲ್ವೆಲಿ ಕೊಟ್ಟಿದ್ದಾರೆ 2.75 ಲ್ಯಾಕ್ ಕ್ರೋರ್ಸ್ಗಳು. ಆ್ಯಂಡ್ ದೆನ್ ರೂರಲ್ ಡೆವಲಪ್ಮೆಂಟ್ಗೆ ಈ ಒಂದು 2.73 ಕ್ರೋರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಹೋಮ್ ಮಿನಿಸ್ಟ್ರಿಗೆ 2.55 ಲ್ಯಾಕ್ ಕ್ರೋರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಗ್ರಿಕಲ್ಚರ್ಗೆ ಈ ಒಂದು 1.63 ಲ್ಯಾಕ್ ಕ್ರೋರ್ಸ್. ಆ್ಯಂಡ್ ದೆನ್ ಎಜುಕೇಷನ್ಗೆ 1.35 ಲ್ಯಾಕ್ ಕ್ರೋರ್ಸ್ಗಳನ್ನು ಮೀಸಲಿಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಚಾರ್ಟ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಒಂದ್ಸರಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಬರ್ಕೊಂಡು ಇಟ್ಕೊಳ್ಳಿ, ದಟ್ ಈಸ್ ಬೆಟರ್. ಓಕೆ, ಬರ್ಕೊಂಡು ಇಟ್ಕೊಳ್ಳಿ, ನಿಮಗೆ ನೆನಪಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ರೇಲ್ ಕಾರಿಡಾರ್ಗಳನ್ನು ಮಾಡ್ಕೊಂಡಿದ್ದಾರೆ. ಎಷ್ಟು ರೇಲ್ ಕಾರಿಡಾರ್ಗಳನ್ನು ಮಾಡಿದ್ದಾರೆ ಅಂತಂದರೆ, ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ಗಳನ್ನು ತರ್ತೀವಿ ಅಂತಂದರೆ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 20,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಒಂದು 5 ವರ್ಷಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸರಕು ಸಾಗಣೆ ಒಂದು ಕಾರಿಡಾರ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸರಕು ಕಾರಿಡಾರ್. ಓಕೆ, ಆ ಒಂದು ಸರಕು ಕಾರಿಡಾರ್ ಎಲ್ಲಿಂದ ಅಂದರೆ ದಂಕುನಿ ಟು ಸೂರತ್ ಅಂತ ಹೇಳ್ತೀವಿ. ಇದನ್ನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ನಿಮಗೆ. ಓಕೆ, ನೆನಪಿದೆಯಾ? ದಂಕುನಿ ಟು ಸೂರತ್ ಮೀನ್ಸ್ ವೆಸ್ಟ್ ಬೆಂಗಾಲ್ ಟು ಗುಜರಾತ್ ಅಂತ ಹೇಳ್ತೀವಿ. ಸೊ ಈ ಒಂದು ಯೋಜನೆಯನ್ನು ಸಹ ಹಾಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು MSME ಗ್ರೋತ್ ಫಂಡ್ಗೆ 10,000 ಕೋಟಿಯನ್ನು ಮೀಸಲಿಟ್ಟಿದೆ. ಆ್ಯಂಡ್ ದೆನ್ ಈ ಒಂದು PLI ಎಕ್ಸ್ಪ್ಯಾನ್ಷನ್ಗೆ 40,000 ಕೋಟಿ ಮೀಸಲಿಟ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪ್ರೈವೇಟ್ R&D ಇನ್ನೋವೇಷನ್ಗೆ ಅದಕ್ಕೆ ಒಂದು 20,000 ಕೋಟಿ ಮೀಸಲಿಟ್ಟಿದೆ. ಓಕೆ, ಸೊ ಈ ಒಂದು ಬಜೆಟ್ನ ಡೇಟ್ 1 ಫೆಬ್ರವರಿ 2026. ಆ್ಯಂಡ್ ದೆನ್ ಕೆಪೆಕ್ಸ್ ಎಷ್ಟಿದೆ? 12.2 ಲ್ಯಾಕ್ ಕ್ರೋರ್ ಅಂತ ಮೊದಲು ಹೇಳಿದೆ ನಿಮಗೆ. ಆ್ಯಂಡ್ ದೆನ್ ಫಿಸ್ಕಲ್ ಡೆಫಿಸಿಟ್ 4.3%. ಆ್ಯಂಡ್ ದೆನ್ ಇದರ ಒಂದು ವಿಷನ್ ಏನಾಗಿದೆ? ವಿಕಸಿತ್ ಭಾರತ್ 2047 ಆಗಿದೆ. ಓಕೆ, ಈ ಒಂದು ಚಾರ್ಟಿನ ಸಂಪೂರ್ಣ ವಿವರಣೆ. ಹಾಗಾದರೆ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಏನಿದೆ ಈ ಒಂದು ನೆಕ್ಸ್ಟ್ ಪೇಜಲ್ಲಿ? ಕೆಲವು ಯೋಜನೆಗಳನ್ನು ಇವಾಗಲೇ ನಿಮಗೆ ಹೇಳಿದೆ. ಒಂದು ಯೋಜನೆ, ಯಾವ ಯೋಜನೆ ಆಗಿದೆ ಅದು? ಈ ರಾಷ್ಟ್ರೀಯ ನಾರು ಯೋಜನೆ, ನ್ಯಾಷನಲ್ ಫೈಬರ್ ಸ್ಕೀಮ್ ಅಂತ ಹೇಳಿದೆ ಅಲ್ವಾ ನಿಮಗೆ. ಜಸ್ಟ್ ಇದೇ ಒಂದು ಸ್ಕೀಮ್, ಇದೇ ಒಂದು ಪೇಜಲ್ಲಿ ಹೇಳಿದೆ ನೋಡಿ ನಿಮಗೆ. ಯಾವುದು? ನ್ಯಾಷನಲ್ ಫೈಬರ್ ಸ್ಕೀಮ್ ಇಲ್ಲಿದೆ ನೋಡಿ, ಕಾಣ್ತಿದೆಯಾ? ಓಕೆ, ನ್ಯಾಷನಲ್ ಫೈಬರ್ ಸ್ಕೀಮ್. ಈ ನ್ಯಾಷನಲ್ ಫೈಬರ್ ಸ್ಕೀಮ್ನ ತಂದಿದ್ದಾರೆ. ಯಾವುದ್ರ ಸಲುವಾಗಿ ತಂದಿದ್ದಾರೆ ಅಂತ ಕೇಳಿದ್ರೆ, ರೇಷ್ಮೆ, ಉಣ್ಣೆ ಮತ್ತು ಸೆಣಬಿಗಾಗಿ ರಾಷ್ಟ್ರೀಯ ನಾರು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಹಾಗೆ ಒಂದು ದಿವ್ಯಾಂಗ ಸಹಾಯತೆ ಯೋಜನೆಯನ್ನು ಸಹ ಸ್ಟಾರ್ಟ್ ಮಾಡಿದರೆ ಈ ಒಂದು ಬಜೆಟ್ನಲ್ಲಿ. ಅದು ಯಾರಿಗೆ ಸಂಬಂಧಪಟ್ಟಿದೆ ಸರ್? ಅಂಗವಿಕಲ ವ್ಯಕ್ತಿಗಳ ಬೆಂಬಲಕ್ಕಾಗಿ ಒಂದು ಯೋಜನೆಯನ್ನು ಘೋಷಿಸಿದೆ. ಆ ಒಂದು ಯೋಜನೆ ಹೆಸರೇ ದಿವ್ಯಾಂಗ ಸಹಾಯತಾ ಯೋಜನೆ ಅಂತ ಹೇಳ್ತೇವೆ. ಓಕೆ, ಸೊ ಇದು ಕೃತಕ ಅಂಗಾಂಗಗಳನ್ನು ತಯಾರಿಸಲು ಮತ್ತು ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ. ಯಾವೊಂದು ಯೋಜನೆ ಅಡಿಯಲ್ಲಿ? ದಿವ್ಯಾಂಗ ಸಹಾಯತಾ ಯೋಜನೆ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯನ್ನು ಘೋಷಿಸಲಾಯಿತು ಮತ್ತು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ 10,000 ಕೋಟಿ ರೂಗಳನ್ನು ಹಂಚಿಕೆ ಮಾಡಲಾಯಿತು. ಸರಿನಾ? ಸೊ ಇದು ಸಹ ಸಮ್ ಹೈಲೈಟ್ ಪಾಯಿಂಟ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಆದಾಯ ತೆರಿಗೆ ಸಂಬಂಧಿತ ಘೋಷಣೆಗಳಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಈ ಒಂದು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳು ಅಂತ ಬಿಡ್ತಾನೆ ಗೊತ್ತಾ? ಮೀನ್ಸ್ 0 4 ಲಕ್ಷದವರೆಗೆ ಯಾರಾದರೂ ಅವ್ರು ಗಳಿಸ್ತಾ ಇದ್ರೆ ಅವರಿಗೆ ಇಷ್ಟು ಟ್ಯಾಕ್ಸ್, ಅಂತ 4 8 ಲಕ್ಷದವರೆಗೆ ಅವರಿಗೆ ಇಷ್ಟು ಟ್ಯಾಕ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 8 ಎಷ್ಟು ಅಂತ ಹೇಳ್ತೀವಿ? 12 ಇಷ್ಟು ಟ್ಯಾಕ್ಸ್ ಅಂತ. ಓಕೆ, ಆ್ಯಂಡ್ ದೆನ್ 12 ನಂತರದವರೆಗೆ ಇಷ್ಟು ಟ್ಯಾಕ್ಸ್ ಅಂತ. ಆ ಯಾವುದೇ ಸ್ಲ್ಯಾಬ್ಗಳ ಬದಲಾವಣೆ ಮಾಡಿಲ್ಲ. ಲಾಸ್ಟ್ ಏನು ಒಂದು ಮಿಡ್ ಟರ್ಮ್ ಇದಾಯ್ತಲ್ವಾ, ಬಜೆಟ್ ಆಯ್ತಲ್ವಾ, ಆ ಬಜೆಟಲ್ಲಿ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿದ್ದ. ಬಟ್ ಇವಾಗ ಯಾವುದೇ ಸ್ಲ್ಯಾಬ್ಗಳ ಬದಲಾವಣೆ ಮಾಡಿಲ್ಲ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಬದಲಾವಣೆ ಮಾಡಿದಾನಾ ಅಂತ ಕೇಳಿದ್ರೆ ನಿಮಗೆ ನೋ ಅಂತ ಹೇಳಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್
ಆದಾಯ ತೆರಿಗೆ ಸಂಬಂಧಿತ ಘೋಷಣೆಗಳು ಈ ವರ್ಷದ ತೆರಿಗೆ ಸ್ಲ್ಯಾಬ್ಗಳು ಹಾಗೆ ಇರ್ತವೆ. ಓಕೆ, ಆ್ಯಂಡ್ ದೆನ್ ತೆರಿಗೆ ರಿಟರ್ನ್ಸ್ ಈ ಒಂದು ITR ಏನಿದೆ ಅಲ್ವಾ ಅದನ್ನು ಸಲ್ಲಿಸುವ ಗಡುವನ್ನು ವಿಸ್ತರಿಸಲಾಗಿದ್ದು ತೆರಿಗೆದಾರರಿಗೆ ಹೆಚ್ಚಿನ ಸಮಯಾವಕಾಶ ನೀಡಲಾಗಿದೆ. ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಏಪ್ರಿಲ್ 1ರಿಂದ 2026ರಿಂದ ಜಾರಿಗೆ ಬರಲಿದೆ. ಯಾವಾಗ ಜಾರಿಗೆ ಬರಲಿದೆ? ಈ ಒಂದು ಆದಾಯ ತೆರಿಗೆ ಕಾಯ್ದೆ ಏನಿದೆ ಅಲ್ವಾ 2025ರದು, ಸೊ ಅದು 2026ರಿಂದ ಜಾರಿಗೆ ಬರಲಿದೆ. ಮೀನ್ಸ್ ಈ ಒಂದು ಏಪ್ರಿಲ್ 1, 2026ಕ್ಕೆ ಅದು ಜಾರಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೊಸ ಆದಾಯ ತೆರಿಗೆ ಕಾಯ್ದೆ ಅದು ಯಾವಾಗಿದೆ? 2025. ಓಕೆ, ಸೊ ಇದನ್ನು ಜಾರಿಗೆ ಬರೋದು ಇವಾಗ 2026. ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಈ ಒಂದು ಹೊಸ ಆದಾಯ ತೆರಿಗೆ ಕಾಯ್ದೆ ಕೇಳ್ಬೋದು ನೋಡಿ ನಿಮಗೆ ಯಾವಾಗಂತ ಹೇಳಬೇಕಾಗುತ್ತೆ ಸರ್ 25. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಣಕಾಸು ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಪಾಯಿಂಟ್ಸ್ ಸರ್? ಈ ಒಂದು ಫಿಸಿಕಲ್ ಡೆಫಿಷಿಯೇಟ್ ಹೇಳಿದ್ದೆ ನಿಮಗೆ, ಏನು ಎಷ್ಟಿತ್ತು ಫಿಸಿಕಲ್ ಡೆಫಿಷಿಯೇಟ್? 4.3% ಇತ್ತು. ಓಕೆ, ಸೊ ಇಲ್ಲೇ ಇದೆ ನೋಡಿ ಅದರ ಬಗ್ಗೆ ಒಂದು ಹಣಕಾಸಿನ ಕೊರತೆ ಎಷ್ಟಿತ್ತು ಅಂತ. ಓಕೆ, ಈ ಒಂದು ಕೇಂದ್ರ ಬಜೆಟ್ನ ಹಣಕಾಸು ಕೊರತೆ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗತ್ತೆ 4.3% ಅಷ್ಟು ಇದೆ. ಯಾವುದು? ಈ ಒಂದು ಹಣಕಾಸು ಕೊರತೆ ಅಂತ. ಓಕೆ, ಎಷ್ಟು? ಈ ಒಂದು 4.3%. ಹಾಗೆ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳಿಗೆ 41% ಹಂಚಿಕೆಯನ್ನು ಮುಂದುವರೆಸಲು ಇದು ಪ್ರಸ್ತಾಪಿಸುತ್ತದೆ. ಆರ್ಥಿಕ ಬೆಳವಣಿಗೆಗೆ ಮತ್ತು ಸುಮಾರು 10%ರಷ್ಟು ನಾಮಮಾತ್ರ GDPಯನ್ನು ಸಾಧಿಸುವುದು ಇದರ ಒಂದು ಗುರಿಯಾಗಿದೆ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ರೈಲು ಮತ್ತು ಮೂಲಸೌಕರ್ಯಗಳ ವಲಯದಲ್ಲಿ ರಾಷ್ಟ್ರೀಯ ಜಲಮಾರ್ಗ ಯೋಜನೆಯಲ್ಲಿ 22 ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನು ನಿರ್ಮಿಸಲಾಗುವುದು. ಓಕೆ, ನಿಮಗೆ ಈ ಎಕ್ಸ್ಪ್ರೆಸ್ ವೇಗಳು ಮತ್ತು ಈ ಒಂದು ರೈಲು ಕಾರಿಡಾರ್ಗಳು ಹೇಳಿದ್ದೆ. ಟೋಟಲ್ ನಿಮಗೆ ಎಷ್ಟು ರೈಲು ಕಾರಿಡಾರ್ಗಳು? 7 ರೈಲು ಕಾರಿಡಾರ್ಗಳು. ಆ್ಯಂಡ್ ದೆನ್ ಎಷ್ಟು ಎಕ್ಸ್ಪ್ರೆಸ್ ವೇಗಳು? 5 ಎಕ್ಸ್ಪ್ರೆಸ್ ವೇಗಳು. ಹಾಗೆ ಈ ಒಂದು ಹೊಸ ನ್ಯಾಷನಲ್ ವಾಟರ್ ವೇಸ್ಗಳನ್ನು ಎಷ್ಟು ಮಾಡಬೇಕು ಅಂತ ಇದ್ದಾರೆ ಅಂದರೆ 22 ಹೊಸ ನ್ಯಾಷನಲ್ ವಾಟರ್ ವೇಸ್ಗಳನ್ನು ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೈ ಸ್ಪೀಡ್ ರೈಲು, ಬುಲೆಟ್ ರೈಲು ಬಜೆಟ್ನಲ್ಲಿ 7 ಹೊಸ ಹೈ ಸ್ಪೀಡ್ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಮೀನ್ಸ್ ಆ ಒಂದು ರೈಲಿನ ಕಾರಿಡಾರ್ಗಳನ್ನು ಯಾವ್ದ್ಯಾವುದು? ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಚೆನ್ನೈ ಟು ಹೈದರಾಬಾದ್, ಆ್ಯಂಡ್ ದೆನ್ ದೆಹಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ ಎಂಬ 7 ಕಾರಿಡಾರ್ಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸರಿ 7 ಕೇಳ್ತಾನೆ, ನಮಗೆ 7 ಕೇಳಲ್ಲ, ಬಟ್ ಆ 7 ನಂಬರ್ ಕೇಳ್ತಾನೆ. ಮಾಹಿ. ಓಕೆ, ಮಹೇಂದ್ರ ಸಿಂಗ್ ಧೋನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜವಳಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ಸರ್? ನ್ಯಾಷನಲ್ ಫೈಬರ್ ಸ್ಕೀಮನ್ನು ತಂದಿದ್ದಾರಲ್ವಾ? ಹೌದು, ಫೈಬರ್ ಸ್ಕೀಮನ್ನು ತಂದಿದ್ದಾರೆ. ಓಕೆ, ಸೊ ಅದನ್ನು ಉತ್ತೇಜಿಸಲು 5 ಯೋಜನೆಗಳನ್ನು ಸಹ ತಂದಿದ್ದಾರೆ. ಓಕೆ, ಪ್ರಮುಖ ಯೋಜನೆಗಳನ್ನು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಮರ್ಥ 2.0 ಅನ್ನುವ ಒಂದು ಯೋಜನೆಯನ್ನು ಸಹ ಆರಂಭ ಮಾಡಲಾಗಿದೆ. ಸಮರ್ಥ 2.0 ಯೋಜನೆ ಏನಂತ ಹೇಳುತ್ತೆ? ಈ ಜವಳಿ ವಲಯವನ್ನು ಉತ್ತೇಜಿಸಲು ಮೆಗಾ ಜವಳಿ ಪಾರ್ಕನ್ನು ಸ್ಥಾಪಿಸಲಾಗುವುದು ಅಂತ ಹೇಳುತ್ತೆ. ಸರ್, ಈ ಒಂದು ಮೆಗಾ ಜವಳಿ ಪಾರ್ಕನ್ನು, ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕನ್ನು ಯಾವ ಒಂದು ಯೋಜನೆಯಲ್ಲಿ ಪ್ರಾರಂಭ ಮಾಡಲಾಗ್ತದೆ ಅಂತ ಕೇಳಿದ್ರೆ ಸಮರ್ಥ 2.0 ಎಂಬ ಒಂದು ಯೋಜನೆಯಲ್ಲಿ ಇದನ್ನು ಪ್ರಾರಂಭ ಮಾಡಲಾಗ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಸರ್, ಇಲ್ಲಿ ಸಮರ್ಥ 2.0 ಅನ್ನೋದು ನೆನಪಿಟ್ಕೊಳ್ಳಿ. ಅಂದರೆ ನೀವು ಒಂದು ಮೇಘಾ ಜವಳಿ ಪಾರ್ಕ್ ಅನ್ನೋದು ನೆನಪಿಟ್ಕೊಳ್ಳಿ. ಓಕೆ, ಯಾವುದಕ್ಕೆ ಯಾವ ಸಂಬಂಧ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜವಳಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇದನ್ನು ನೀಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರಾಷ್ಟ್ರೀಯ ಸೆಣಬು, ಓಕೆ, ರಾಷ್ಟ್ರೀಯ ನಾರು ಯೋಜನೆ ನೋಡ್ಕೊಂಡ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಏನಿದೆ ಅಲ್ವಾ? ಸೊ ಇದಕ್ಕೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಮತ್ತು MSMEಗೆ ಟೋಟಲಿ 10,000 ಕೋಟಿಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆರೋಗ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನು ಮಾಡಿದೆ? ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂತ ಕೇಳಿದ್ರೆ ಈ ಒಂದು ISM 2.0ನ ತಂದಿದೆ. ಸರ್, ಸೊ ಇದಕ್ಕೆ ಟೋಟಲಿ ಈ ಒಂದು ಸೆಮಿಕಂಡಕ್ಟರ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ದುಡ್ಡು 40,000 ಕೋಟಿಯನ್ನು ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ 3 ಹೊಸ ರಾಸಾಯನಿಕ ಉದ್ಯಾನವನಗಳನ್ನು ನಿರ್ಮಿಸಲಾಗುವುದು. ಓಕೆ, ಕೆಮಿಕಲ್ ಪಾರ್ಕನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಸರ್? 3 ನಂಬರ್ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಓಕೆ, 5, 7, 3 ಆ್ಯಂಡ್ ನೆಕ್ಸ್ಟ್ ಮತ್ತೆ 5, ಇಲ್ಲಿ ಮತ್ತೆ 3 ನೋಡಿ. ಓಕೆ, ಸೊ ಇದು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆರೋಗ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತೇನೇನು ಮಾಡಿದೆ ಸರ್? ಬಯೋಫಾರ್ಮಾ ಮಾಡಿದ್ದಾರೆ. ಸರಿನಾ? ಸೊ ಆ ಒಂದು ಬಯೋಫಾರ್ಮಾಗಳಿಗೆ ಈ ಒಂದು ಜೈವಿಕ ಔಷಧಗಳಿಗೆ 10,000 ಕೋಟಿಯನ್ನು ಒದಗಿಸಲಾಗಿದೆ. ಓಕೆ, ಇದಕ್ಕೆ ಬಯೋಫಾರ್ಮಾ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ 5 ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ಈ ಒಂದು ಏಮ್ಸ್ ಏನಿದೆ ಅಲ್ವಾ? ಸೊ ಈ ರೀತಿಯ 5 ವೈದ್ಯಕೀಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಯುರ್ವೇದ ಸಂಸ್ಥೆಗಳನ್ನು ಸಹ ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ. ಎಷ್ಟು? 3 ಹೊಸ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳನ್ನು ರಚಿಸಲಾಗುವುದು ಅಂತ ಹೇಳಿದ್ದಾರೆ. ಹಾಗಾದರೆ ಆಯುರ್ವೇದ ಪ್ರಸ್ತುತ ಸಂಸ್ಥೆಯಲ್ಲಿದೆ ಅಂತ ಹೇಳ್ಬೋದಾ? ಎಲ್ಲಿದೆ ಸರ್? ನವದೆಹಲಿಯಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 3 ಹೊಸ ಆರ್ಥಿಕ ಕಾರಿಡಾರ್ಗಳ ನಿರ್ಮಾಣವನ್ನು ಘೋಷಿಸಲಾಯಿತು ಮತ್ತು 4 ರಾಜ್ಯಗಳಲ್ಲಿ ಗಣಿಗಾರಿಕೆ ಕಾರಿಡಾರ್ಗಳನ್ನು ನಿರ್ಮಿಸಲಾಗುವುದು. ಓಕೆ, ರೇರ್ ಅರ್ತ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ ಸರ್. ಈ ಯಾವುದು ಗಣಿಗಾರಿಕೆ ಅರ್ತ್ ಮೆಟೀರಿಯಲ್ಸ್ನ ಒಂದು ಗಣಿಗಾರಿಕೆ ಇದೆ ಅಲ್ವಾ? ಸೊ ಅದನ್ನು 4 ರಾಜ್ಯಗಳಲ್ಲಿ ಅನುಮೋದನೆ ನೀಡಲಾಗಿದೆ. ಯಾವ ರಾಜ್ಯ ಸರ್? ಒಂದು ರಾಜ್ಯ ಹೇಳೋದಾದರೆ ಈ ಒಡಿಶಾ ರಾಜ್ಯ, ಆ್ಯಂಡ್ ದೆನ್ ಕೆಳಗೆ ಬರುತ್ತೆ ಆಂಧ್ರ ಪ್ರದೇಶ ರಾಜ್ಯ, ಆಂಧ್ರ ಪ್ರದೇಶ ಕೆಳಗೆ ಬರುತ್ತೆ ಈ ತಮಿಳ್ನಾಡು ರಾಜ್ಯ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ತಮಿಳ್ನಾಡು ಆದ ನಂತರ ಇಲ್ಲಿ ಪಕ್ಕ ಬರುತ್ತೆ ನಿಮಗೆ ಕೇರಳ ರಾಜ್ಯ. ಈ 4 ರಾಜ್ಯಗಳ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್
ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡಿಸೈನ್ ಅಂತ ತಂದಿದ್ದಾರೆ. ಓಕೆ, ಏನು ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ? ಈ ಒಂದು ಮುಂಬೈಯಲ್ಲಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಟೋಟಲಿ 10,000 ಗೈಡ್ಗಳು ಈ IIMಗಳಿಂದ ತರಬೇತಿಯನ್ನು ಪಡೆಯಲಿದ್ದಾರೆ. ಸರ್, ಎಷ್ಟು ಗೈಡ್ಗಳು ಅಂತ ಕೇಳಿದ್ರೆ ಒಂದು 10,000 ಗೈಡ್ಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಅಂತ ಕೇಳಿದ್ರೆ ದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ಹಾಸ್ಟೆಲ್ಗಳನ್ನು ನಿರ್ಮಿಸುವುದು ಅಂತ ಹೇಳಿದೆ. ಒಂದು ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಹಳ್ಳಿಗಳಿಂದ, ಪಟ್ಟಣಗಳಿಂದ ಮಹಿಳೆಯರು ಬರ್ತಾರಲ್ವ, ಮೀನ್ಸ್ ಗರ್ಲ್ಸ್ ಬರ್ತಾರಲ್ವ, ಮಹಿಳೆಯರಲ್ಲ ಗರ್ಲ್ಸ್ ಬರ್ತಾರಲ್ವ, ಆ ಒಂದು ಗರ್ಲ್ಸ್ಗೆ ಈ ಒಂದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲೂ ಅಂತ ಈ ಒಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಓಕೆ, ಇಡೀ ನಮ್ಮ ಭಾರತದ ಎಲ್ಲ ಜಿಲ್ಲೆಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಕೃಷಿ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ, 15 ಪುರಾತತ್ವ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಮೀನುಗಾರಿಕೆಗಾಗಿ. ಯಾವುದಕ್ಕಾಗಿ? ಒಂದು ಮೀನುಗಾರಿಕೆಗಾಗಿ 15 ಪುರಾತತ್ವ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಮತ್ತು 500 ಜಲಾಶಯಗಳನ್ನು ನಿರ್ಮಿಸಲಾಗುವುದು. ಎಷ್ಟು? 500 ಜಲಾಶಯಗಳನ್ನು ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಣ್ಣ ರೈತರಿಗೆ 20,000 ರೂಪಾಯಿ ಸಾಲವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಕೊಡ್ತೀವಿ ಅಂತ ಹೇಳಿಲ್ಲ, ಸಾಲವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಮೀನ್ಸ್ ರಿಟರ್ನ್ ನೀವು ಕೊಡಬೇಕು ಆ ಒಂದು ಕರ್ಜಾ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದಿವ್ಯಾಂಗ ಸಹಾಯತಾ ಯೋಜನೆ, ಇದು ಯಾರಿಗೆ? ಈ ಒಂದು ಅಂಗವಿಕಲರಿಗೆ ತಂದಿರತಕ್ಕಂಥ ಯೋಜನೆ ಆಗಿದೆ. ಸೊ ಇದು ಕೃತಕ ಅಂಗಾಂಗಗಳನ್ನು ತಯಾರಿಸಲು ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ 4,000 ಬಸ್ಸುಗಳನ್ನು ಓಡಿಸಲಾಗುವುದು ಯಾವ್ಯಾವ ರಾಜ್ಯಗಳಲ್ಲಿ? ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ ಮತ್ತು ತ್ರಿಪುರಾ. ಈ 4 ರಾಜ್ಯಗಳಲ್ಲಿ, ಎಷ್ಟು ರಾಜ್ಯಗಳಲ್ಲಿ? ಈ 4 ರಾಜ್ಯಗಳಲ್ಲಿ 4,000 ವಿದ್ಯುತ್ ಬಸ್ಸುಗಳನ್ನು ಓಡಿಸಲಾಗುವುದು ಈ ಒಂದು ಟೂರಿಸಂ ಸಲುವಾಗಿ ಅಂತ ಹೇಳ್ತಾರೆ. ಸರ್, ಎಷ್ಟು? 4,000 ಬಸ್ಗಳು ಯಾವ್ಯಾವ ರಾಜ್ಯಗಳಲ್ಲಿ ಅಂತ ಕೇಳಿದ್ರೆ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ ಮತ್ತು ತ್ರಿಪುರಾ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಡಿಮೆ ಏನಾಯಿತು ಸರ್? ಏನಾದರೂ ಕಡಿಮೆ ಆಗಿದೆ ಆ ಪ್ರೈಸ್? ಹೌದು, ಈ ಒಂದು ಕ್ಯಾನ್ಸರ್ನ ಔಷಧಗಳೇನಿದಾವಲ್ಲ, 17 ಕ್ಯಾನ್ಸರ್ನ ಔಷಧಗಳು ಸ್ವಲ್ಪ ಸುಂಕರಹಿತ ಆಗಿದ್ದಾವೆ. ಓಕೆ, ಟ್ಯಾಕ್ಸ್ ಫ್ರೀ ಆಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಕ್ಕರೆ ಔಷಧ, ಮೀನ್ಸ್ ಚರ್ಮದ ವಸ್ತುಗಳು, ಮೊಬೈಲ್ ಬ್ಯಾಟ್ರಿಗಳು ಅಗ್ಗವಾಗ್ತವೆ. ಆ್ಯಂಡ್ ನೆಕ್ಸ್ಟ್ ಚರ್ಮದ ಉತ್ಪನ್ನಗಳು ಅದು ಕಡಿಮೆ ಆಗ್ತವೆ ರೇಟ್. ಆ್ಯಂಡ್ ದೆನ್ ವಿಮಾನಗಳಿಗೆ ಇಂಧನ ಅಗ್ಗವಾಗಿರುವುದರಿಂದ ವಿದೇಶಿ ಪ್ರಯಾಣದು ಸಹ ಸ್ವಲ್ಪ ಕಡಿಮೆ ಆಗ್ತದೆ. ಆ್ಯಂಡ್ ದೆನ್ ಸೌರಶಕ್ತಿ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು ಸಹ ಸ್ವಲ್ಪ ಅಗ್ಗವಾಗಿದ್ದಾವೆ, ಮೀನ್ಸ್ ಕಡಿಮೆ ಆಗಿದ್ದಾವೆ ಪ್ರೈಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬಜೆಟ್ನ ವಿಶೇಷತೆ ಏನು ಗೊತ್ತಾ? ಮೊಟ್ಟ ಮೊದಲ ಬಾರಿಗೆ ಭಾನುವಾರ ಮಂಡಿಸಿರ್ತಕ್ಕಂತಹ ಬಜೆಟ್ ಆಗಿದೆ ಇದು. ಸರಿನಾ? ಮೀನ್ಸ್ ಭಾನುವಾರ ಮೊದಲ ಬಾರಿಗೆ ಬಜೆಟನ್ನು ಮಂಡಿಸಲಾಯಿತು. ಇದಕ್ಕಿಂತ ಮುಂಚೆ ಬೇರೆ ಎಲ್ಲ ದಿನಗಳಲ್ಲಿ ಬಜೆಟ್ ಮಂಡಿಸಲಾಗಿತ್ತು, ಮಂಡೇ ಟು ಸ್ಯಾಟರ್ಡೆ. ಬಟ್ ಸಂಡೇ ಮಂಡಿಸಿರಲಿಲ್ಲ. ಯಾಕೆ ಗೊತ್ತಾ? ಸಂಡೇ ಹಾಲಿಡೇ ಇರುತ್ತೆ ಅಂತ. ಓಕೆ, ಬಟ್ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಸಂಡೇ ಈ ಒಂದು ಬಜೆಟ್ನ ಮಂಡನೆ ಮಾಡಲಾಗಿದೆ. ಓಕೆ, ಯಾವಾಗ? ಈ ಒಂದು ಸಂಡೇ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅತಿ ಹೆಚ್ಚು ಯಾವ ದಿನ ಈ ಒಂದು ಬಜೆಟನ್ನು ಮಂಡನೆ ಮಾಡಲಾಗಿದೆ ಅಂತ ಒಂದು ರೀತಿ ವಿಚಿತ್ರ ಕ್ವಶನ್ ಕೇಳಿದ್ರೆ, ಆ ಒಂದು ವಿಚಿತ್ರ ಕ್ವಶನ್ಗೆ ನಿಮ್ಮ ಒಂದು ವಿಚಿತ್ರ ಆನ್ಸರ್ ಏನಾಗಿರಬೇಕು ಅಂದರೆ ಮಂಡೇ ಆಗಬೇಕು. ಓಕೆ, ಅತಿ ಹೆಚ್ಚು ಮಂಡೇನ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಟ್ ಅತಿ ಕಡಿಮೆ ಅಂತ ಕೇಳಿದ್ರೆ ಭಾನುವಾರ, ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದಾರಲ್ವ, ಸೊ ಒಂದೇ ಅಂತ ಬರುತ್ತೆ ಇದು ಲೆಕ್ಕ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಂದು ಭಾರತ ಆರ್ಥಿಕತೆ ಎಷ್ಟಿಗಿತ್ತು? 357 ಲಕ್ಷ ಕೋಟಿ ಅಂತ ನಿಮ್ಗೆ ಮೊದಲೇ ಹೇಳಿದ್ದೆ. ಓಕೆ, ಇದು ಆ್ಯಂಡ್ ದೆನ್ ಇದರ ಒಂದು ಥೀಮ್ ಏನಾಗಿದೆ? ಓಕೆ, ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಭಾರತ ಬಜೆಟ್ ಅಂತ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು 9ನೇ ಬಾರಿಗೆ ಅವರು ಸತತವಾಗಿ ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದೆಲ್ಲ ಸಹ ನೋಡ್ಕೊಂಡಿದ್ದೀವಲ್ವಾ. ನೆಕ್ಸ್ಟ್ ಓಕೆ, ಈ ಒಂದು ISMದು ನಿಮ್ಗೆ ಹೇಳಿದ್ದೇನೆ. ಓಕೆ, ರಿಪೀಟ್ ಆಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ಇದನ್ನು ಸಹ ಹೇಳಿದ್ದೀನಿ, ಒಂದು ಸರಿ ನೀವು ಬೇಕಾದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದು ಡಿಸೈನ್, ಮುಂಬೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್, ಇದ್ರ ಬಗ್ಗೆ ಹೇಳಿದ್ದೀವಿ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ 15 ಪುರಾತತ್ವ ಸ್ಥಳಗಳನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 500 ಜಲಾಶಯಗಳನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸಣ್ಣ ರೈತರಿಗೆ 20,000 ಸಾಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಓಕೆ ಆಗಿದೆ. ಸೊ ಹಾಗಾದರೆ ಇವಾಗ ಪ್ರಶ್ನೆಗಳಿಗೆ ಬರೋಣ. ಓಕೆ, ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಕೇಂದ್ರ ಬಜೆಟನ್ನು ಮೊದಲ ಬಾರಿಗೆ ಯಾವ ದಿನ ಮಂಡಿಸಲಾಯಿತು ಅಂತ ಕೇಳ್ತಾನೆ. ಓಕೆ, ಈ ಕ್ವಶನ್ ನಿಮಗೆ ಕೇಳಬಾರ್ದಾ? ಓಕೆ, ಕೇಳ್ತಾನೆ. ಯಾಕೆಂದರೆ ಮೊದಲ ಬಾರಿಗೆ ನಾವು ಸಂಡೇ ಬಜೆಟನ್ನು ಮಂಡನೆ ಮಾಡಿದ್ವಿ. ಓಕೆ, ಯಾವಾಗ ಅಂತ ಕೇಳಿದ್ರೆ ಈ ಒಂದು ಭಾನುವಾರದ ದಿನ ನಾವು ಮೊದಲ ಬಜೆಟನ್ನು ಮಂಡನೆ ಮಾಡಿದ್ವಿ ಸ್ವಾತಂತ್ರ್ಯದ ನಂತರ. ಓಕೆ, ಅದು ನೆಕ್ಸ್ಟ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತವಾಗಿ ಎಷ್ಟನೇ ಬಾರಿ ಬಜೆಟನ್ನು ಮಂಡಿಸಿದ್ದಾರೆ ಅಂತ ಕೇಳಿದಾನೆ. ಸರ್ನ ಎಷ್ಟು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸರ್? ಎಷ್ಟನೇ ಬಾರಿಗೆ ಅಂತ ಕೇಳಿದ್ರೆ 9ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಓಕೆ, ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅರೆವಾಹಕ ವಲಯಕ್ಕಾಗಿ ಯಾವ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ? ಹೇಳ್ಬೋದಾ ಇದಕ್ಕೆ ಆನ್ಸರ್? ಹೇಳಿ ನೋಡುವ. ಕರೆಕ್ಟ್ ಆನ್ಸರ್ ಹೇಳಬೇಕು, ಮತ್ತೆ ಕರೆಕ್ಟ್ ರಾಂಗ್ ಹೇಳಬಾರ್ದು. ಯಾವುದು ಸರ್? ISM 2.0 ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ 2.0 ಎಂಬ ಒಂದು ಮಿಷನ್ನ ತಂದಿದ್ದಾರೆ. ಸೊ ಇದಕ್ಕೆ ಟೋಟಲ್ ಎಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಸರ್? 40,000 ಕೋಟಿ ಅಂತ ಹೇಳಿದ್ರಲ್ವಾ? ಹೌದು, 40,000 ಕೋಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ 7ನೇ ಪ್ರಶ್ನೆ, ಬಜೆಟ್ನಲ್ಲಿ ಸೆಮಿಕಂಡಕ್ಟರ್ ವಲಯಕ್ಕೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ? ಓಕೆ, ಇಲ್ಲಿದೆ ಅಲ್ಲ ಕ್ವಶನ್. ಎಷ್ಟು ಸರ್? 40,000 ಕೋಟಿ. ಹೌದಾ, ಒಂದು 40,000 ಕೋಟಿ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದೂ ಡಾಟಾ ಸಹ ಮಿಸ್ ಡಾಟಾ ಇಲ್ಲ.
ಎಕ್ಸಾಕ್ಟ್ ಡಾಟಾ ಇದೆ. ಆ್ಯಂಡ್ ದೆನ್ ಈ ಎಲ್ಲ ಡಾಟಾಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಸೊ ಅದಕ್ಕೆ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಬಜೆಟ್ನಲ್ಲಿ ಎಷ್ಟು ಹೊಸ ರಾಸಾಯನಿಕ ಉದ್ಯಾನವನಗಳನ್ನು ಮೀನ್ಸ್ ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಸರ್ ನಿಮ್ಗೆ ನಂಬರ್ ಹೇಳಿದ್ದೆ, ನಂಬರ್ ನೆನ್ಪಿಟ್ಕೊಳ್ಬೇಕು ಅಂತ. ಎಷ್ಟು ನಂಬರ್ ಹೇಳ್ಬೋದಾ? ಎಷ್ಟು ಸರ್? 2, 3, 4, 5 ಅಂತ ಹೇಳುತ್ತೆ ಮನಸ್ಸು, ಬಟ್ 5 ಅಲ್ಲ. ಸರಿಯಾದ ಉತ್ತರ ಯಾವುದು ಅಂದರೆ 3 ಅಂತ ಹೇಳ್ತೀವಿ ಸರ್ನಾ. ಈ 3 ರಾಸಾಯನಿಕ ಉದ್ಯಾನವನಗಳನ್ನು ಸ್ಥಾಪಿಸಲಾಗುವುದು ಅಂತ ಘೋಷಣೆ ಮಾಡಿದೆ ಯಾವಾಗ? 2026ರ ಸಂಡೇ ಬಜೆಟ್ನಲ್ಲಿ. ಯಾವ ಬಜೆಟ್ನಲ್ಲಿ? ಸಂಡೇ ಬಜೆಟ್ನಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5 ವರ್ಷಗಳಲ್ಲಿ ಬಯೋಫಾರ್ಮಾ ವಲಯಕ್ಕೆ ಎಷ್ಟು ಮೊತ್ತವನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ. ಬಯೋಫಾರ್ಮಾಕ್ಕೆ ಎಷ್ಟು ಕೊಟ್ಟಿದ್ದಾರೆ ಸರ್? ಎಷ್ಟು? 5,000 ಕೋಟಿ, 8,000 ಕೋಟಿ, 9,000 ಕೋಟಿ, 10,000 ಕೋಟಿ. 5,000 ಅಂತ ನಾವು ಎಲ್ಲಿ ಓದಲೇ ಇಲ್ಲ, ಸೊ 10,000 ಕೋಟಿ ಅಂತ ಒಂದು ಕಡೆ ಓದಿದ್ವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ ಒಂದು 10,000 ಕೋಟಿ ಅಂತ ಹೇಳ್ತೀವಿ. ಓಕೆ. ಜೈವಿಕ ಔಷಧ ಅಂತ ಓದಿದ್ರಲ್ವಾ, ಅದೇ ಜೈವಿಕ ಔಷಧವನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಬಯೋಫಾರ್ಮಾ ಅಂತ ಹೇಳ್ತೀವಿ. ಓಕೆ. ಸೊ ಎಷ್ಟು ವರ್ಷದ ಒಂದು ಯೋಜನೆ ಆಗಿದೆ ಅಂದರೆ ಇದು 5 ವರ್ಷದ ಯೋಜನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜವಳಿ ವಲಯಕ್ಕಾಗಿ ಯಾವ ಕಾರ್ಯಕ್ರಮ 2.0 ಆವೃತ್ತಿಯನ್ನು ಪ್ರಾರಂಭಿಸಲಾಗಿದೆ? ಸರ್ನಾ ಯಾವ್ದು ಸರ್ ಇದು? ಯಾವುದು? ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನೇನೋ ಸ್ಥಾಪಿಸಲಾಗುವುದು ಅಂತ ಅದನ್ನು ಓದಿದ್ವಿ ಸರ್. ಅದನ್ನು ಯಾವ ಯೋಜನೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕನ್ನು ಸ್ಥಾಪಿಸಲಾಗುವುದು ಸರ್? ಯಾವುದು ಅಂತ ಕೇಳಿದ್ರೆ ಸಮರ್ಥ 2.0 ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಸಮರ್ಥ 2.0 ಅಂತ ಹೇಳ್ತೀವಿ. ಓ ಅಲ್ಲ, 0. ಓಕೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಸಮರ್ಥ 2.0 ಯೋಜನೆಯಡಿಯಲ್ಲಿ ಜವಳಿ ವಲಯಕ್ಕಾಗಿ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರೇಷ್ಮೆ, ಉಣ್ಣೆ ಮತ್ತು ಸೆಣಬಿಗಾಗಿ ಯಾವುದು? ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ಓದುವಾಗ ಈಸಿ ಅನಿಸುತ್ತೆ. ಓಕೆ. ಬಟ್ ಅಲ್ಲಿ ಯಾವುದಾದ್ರು ನಿಮಗೆ ಎಡಿಷ್ನಲ್ ಒಂದು ಸೆಂಟೆನ್ಸ್ ಕೊಟ್ಟ, ಎಡಿಷ್ನಲ್ ಒಂದು ವರ್ಡ್ ಕೊಟ್ಟ ಅಂದರೆ ಹೌದು ಇದನ್ನು ಇರ್ಬೋದು, ಟಿಕ್ ಹಾಕೋಣ ಅನಿಸುತ್ತೆ. ಅಲ್ಲ. ಓಕೆ. ರೇಷ್ಮೆ, ಉಣ್ಣೆ ಮತ್ತು ಸೆಣಬಿಗಾಗಿ ಮಾತ್ರ. ಓಕೆ. ಯಾವುದಕ್ಕೆ? ರೇಷ್ಮೆ, ಉಣ್ಣೆ ಮತ್ತು ಸೆಣಬಿಗಾಗಿ ಮಾತ್ರ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಯಾವ ಯೋಜನೆ ಸರ್? ದ್ಯಾಟ್ ಈಸ್ ಯಾವುದು ಹೇಳ್ಬೋದಾ? ರಾಷ್ಟ್ರೀಯ ಜವಳಿ ಯೋಜನೆಯ ಫೈಬರ್ ಯೋಜನೆಯಾ ಸರ್? ಫೈಬರ್ ಯೋಜನೆ ಹಾಗೆ ಮರಿತೀವಿ ನಾವು, ಫೈಬರ್ ಯೋಜನೆ. ಓಕೆ. ನಾರು ಯೋಜನೆ ಅಂತ ಹೇಳ್ತೀವಿ, ರಾಷ್ಟ್ರೀಯ ನಾರು ಯೋಜನೆ ಅಥವಾ ನ್ಯಾಷನಲ್ ಫೈಬರ್ ಸ್ಕೀಮ್ ಅಂತ ಹೇಳ್ತೀವಿ. ಓಕೆ. ಒಂದು ಯೋಜನೆ ಅಂತ ಹೇಳ್ತೀವಿ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳಿದ್ದೇನೆ. ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ ಸರ್? 10,000 ಕೋಟಿಯನ್ನು ನಿಗದಿಪಡಿಸಿದ್ರೇನು? ಹೌದಾ? 10,000 ಕೋಟಿ. ಆ್ಯಂಡ್ ದೆನ್ ಬಯೋಫಾರ್ಮಾಗೆ ಸರ್ ಅಗೇನ್ 10,000 ಕೋಟಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಷ್ಟ್ರೀಯ ಜಲಮಾರ್ಗ ಕಾರ್ಯಕ್ರಮದ ಅಡಿಯಲ್ಲಿ ಎಷ್ಟು ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನು ನಿರ್ಮಿಸಲಾಗುವುದು ಅಂತ ಕೇಳಿದ್ದೇನೆ. ಓಕೆ. ಎಷ್ಟು ಹೇಳ್ಬೋದಾ? ಎಷ್ಟು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅನ್ಸುತ್ತೆ. ಅಲ್ಲಿ 22 ಮಂತ್ಸ್ನ ಮೆನ್ಷನ್ ಮಾಡಿದೆ ಅಲ್ವಾ? 22 ಅಲ್ಲ, 20 ಮಾತ್ರ. ಓಕೆ. ಸೊ 20, ಇದಕ್ಕೆ ಆನ್ಸರ್ 20. ಓಕೆ. ಒಂದು ಸೆಕೆಂಡ್ ಅದನ್ನು ನೀವು ಬರ್ಕೊಂಡಿದ್ರೆ ಅದನ್ನು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಬಜೆಟ್ನಲ್ಲಿ ಎಷ್ಟು ಹೊಸ ಎಕ್ಸ್ಪ್ರೆಸ್ ವೇಗಳನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದೇನೆ. ಓಕೆ. ಸರ್ ಇದು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಂಡು ಏನಾದರೂ ಹೇಳಿದ್ರಾ? ಇಲ್ಲ, ಅದೊಂದೇ ಕನ್ಫ್ಯೂಷನ್ ಆಗಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟು ಅಂದರೆ 5 ಅಂತ ಹೇಳ್ತೀವಿ ಸರ್. ಎಷ್ಟು ಎಕ್ಸ್ಪ್ರೆಸ್ ವೇಗಳು ಅಥವಾ ಹೆದ್ದಾರಿಗಳನ್ನು ಘೋಷಿಸಲಾಗಿದೆ ಒಂದು 2026ರ ಬಜೆಟ್ನಲ್ಲಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 5. ಎಷ್ಟು ಅಂತ ಕೇಳಿದ್ರೆ ಈ ಒಂದು 5 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ 2026ರ ಬಜೆಟ್ನಲ್ಲಿ ಎಷ್ಟು ಹೈಬ್ರಿಡ್ ರೈಲು ಕಾರಿಡಾರ್ಗಳನ್ನು ಘೋಷಿಸಲಾಗಿದೆ? ಸರ್ ಏನು ಸರ್ ಇಲ್ಲಿ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಮತ್ತೆ ಬಂದ್ರಲ್ಲ, ಎಷ್ಟು? 7 ಅಂತ ಹೇಳ್ತೀವಿ ಸರ್. ಎಷ್ಟು? 7 ಈ ಒಂದು ಹೈಬ್ರಿಡ್ ರೈಲು ಕಾರಿಡಾರ್ಗಳನ್ನು ಘೋಷಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಬಜೆಟ್ನ ಪ್ರಕಾರ ಎಷ್ಟು ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳನ್ನು ರಚಿಸಲಾಗುವುದು? ಸರ್ 305. ಸರ್ ಕನ್ಫ್ಯೂಷನ್ ಆಗಿದೆ ಸರ್ ಈ ಕ್ವಶನಲ್ಲಿ. ಓಕೆ. ವೈದ್ಯಕೀಯ ಕೇಂದ್ರಗಳನ್ನು ಅಂತ ಕೊಟ್ಟಿದ್ದಾನೆ. ವೈದ್ಯಕೀಯ ಕೇಂದ್ರ ಅಂದರೆ ಎಷ್ಟು ಸರ್? 5 ಅಲ್ವಾ? ಆ್ಯಂಡ್ ದೆನ್ ಆಯುರ್ವೇದಿಕ ಕೇಂದ್ರಗಳಂದ್ರೆ ಎಷ್ಟು ಸರ್? 3 ಅಲ್ವಾ? ಓಕೆ. ಸರ್ ಮತ್ತೆ 2 ಟಿಕ್ ಮಾಡಿದ್ರೆ ಅಂತ ಹೇಳ್ತೀರಾ? ಓಕೆ. 5 ಮಾತ್ರ ನೆನ್ಪಿಟ್ಕೊಳ್ಳಿದ್ದೀನಿ. ಓಕೆ. ಈ ಒಂದು ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳು ಅಂತ ಕೊಟ್ಟರೆ ನಿಮಗೆ, ಓಕೆ, ಒಂದು ವೈದ್ಯಕೀಯ ಕೇಂದ್ರಗಳು ಅಂತ ಕೊಟ್ಟರೆ 5, ಬಟ್ ಅದೇ ನಿಮಗೆ ಆಯುರ್ವೇದ ಕೇಂದ್ರ ಅಂತ ಕೊಟ್ಟರೆ 3. ಓಕೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿದೆ ನೋಡಿ ಪ್ರಶ್ನೆ, 2026ರ ಬಜೆಟ್ನ ಪ್ರಕಾರ ಎಷ್ಟು ಹೊಸ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳನ್ನು ಸ್ಥಾಪಿಸಲಾಗುವುದು ಅಂತ ಕೊಟ್ಟಿದ್ದಾನೆ. ಎಷ್ಟು ಸರ್ ಇದನ್ನು? ಸರ್ ಇವಾಗಲೇ ಹೇಳಿದ್ರಲ್ಲ ಸರ್ 3 ಅಂತ. ಓಕೆ. 3ನಾ? ಓಕೆ. 3 ಅಂತ ಇದಕ್ಕೆ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಿನ್ಯಾಸ ಸಂಸ್ಥೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗುವುದು? ಸರ್ ಏನು ಸರ್ ಇದು ವಿನ್ಯಾಸ ಸಂಸ್ಥೆ? ಡಿಸೈನ್ ಅಂತ ಆವಾಗಲೇ ಏನೋ ಹೇಳಿದ್ರಲ್ಲ, ಅದೇನಾ ಸರ್ ಇದು ಕನ್ನಡದಲ್ಲಿ? ಹೌದು, ಅದೇ ನೋಡಿ ಇದು. ಯಾವುದು? ಭಾರತೀಯ ವಿನ್ಯಾಸ ಸಂಸ್ಥೆ ಯಾವ ನಗರದಲ್ಲಿ ಪ್ರಾರಂಭ ಮಾಡಲಾಗುವುದು? ಸರ್ ಎಲ್ಲಿ ಅಂತಂದರೆ ಈ ಒಂದು ಮುಂಬೈಲಿ ಸರ್. ಎಲ್ಲಿ? ಈ ಒಂದು ಮುಂಬೈಯಲ್ಲಿ ಅಂತ ಹೇಳ್ತೀವಿ ಸರ್. ಎಲ್ಲಿ? ಈ ಒಂದು ಮುಂಬೈಯಲ್ಲಿ. ಎಷ್ಟು ಗೈಡ್ಗಳನ್ನು ತಯಾರು ಮಾಡಲಾಗುವುದು ಅಂತ ಹೇಳಿದ್ದಾರೆ ಅವರು? ಹೇಳ್ಬೋದಾ? ನ್ಯಾಷನಲ್ ಟೂರಿಸ್ಟ್ ಸ್ಕೂಲ್ ಆಫ್ ಹಾಸ್ಪಿಟಾಲಿಟಿ ಅಡಿಯಲ್ಲಿ IIM ಎಷ್ಟು ಮಾರ್ಗದರ್ಶಿಗಳಿಗೆ ತರಬೇತಿ ನೀಡುತ್ತವೆ? ಎಷ್ಟು ಸರ್? ಈ ಒಂದು 10,000 ಅಂತ ಹೇಳ್ತೀವಿ. 10,000 ಮಾರ್ಗದರ್ಶಕರಿಗೆ ತರಬೇತಿಯನ್ನು ನೀಡ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಬಜೆಟ್ನಲ್ಲಿ ಎಷ್ಟು ಪುರಾತತ್ವ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಈ ಒಂದು ಮೀನುಗಾರರಿಗಾಗಿ ಆ್ಯಂಡ್ ಮತ್ತೆ ಬೇರೆ ಬೇರೆ ವಿಷಯಗಳಿಗಾಗಿ ಅಂತ ಕೇಳಿದ್ದಾನೆ. ಎಷ್ಟು ಹೇಳ್ಬೋದಾ ಸರ್? 10, 12, 13 ಮತ್ತು 15. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? 15 ಸರ್. ನೀವೇ ಕನ್ಫ್ಯೂಷನ್ ಆಗ್ತೀರಾ? 15 ಅಂತ ಆನ್ಸರ್ ಹೇಳಿಬಿಡಿ ಅಲ್ಲ. ಓಕೆ. 15 ಅಂತ ಹೇಳ್ತೇನೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಬಜೆಟ್ನಲ್ಲಿ ಮೀನುಗಾರಿಕೆ ವಲಯಕ್ಕೆ ಎಷ್ಟು ಜಲಾಶಯಗಳನ್ನು ಘೋಷಿಸಲಾಗಿದೆ? ಎಷ್ಟು ಅಂತ ಹೇಳ್ಬೋದಾ? 200, 300, 400, 500. ಸೊ ನಿಮ್ಗೆ ಏನಾದರೂ ಆಪ್ಷನ್ ಹೀಗೆ ಕೊಡೋ ಬದಲು 20, 50, 500,
72 ಹೀಗೆ ಕೊಟ್ಟರೆ ಆಲ್ಮೋಸ್ಟ್ ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ ಚೂಸ್ ಮಾಡೋದು 72 ಚೂಸ್ ಮಾಡ್ತೀರಾ. ಇಲ್ಲಾಂದರೆ ಸ್ವಲ್ಪ ನೀವು ಆ ಕಡೆ ಈ ಕಡೆ ಹೋದರೂ ಸಹ 50 ಚೂಸ್ ಮಾಡ್ತೀರಾ. ಯಾಕಂದ್ರೆ 500 ಜಲಾಶಯ ಹೇಗೆ ಸರ್ ರೆಡಿ ಮಾಡೋಕ್ಕಾಗತ್ತೆ, ಹೇಗೆ ಸರ್ ಇದನ್ನು ಮಾಡೋಕ್ಕಾಗತ್ತೆ ಅಂತ. ಓಕೆ, ನಿಮಗೆ ಈ ಆಪ್ಷನ್ ಕೊಟ್ಟರೆ ಓಕೆ, ಚೂಸ್ ಮಾಡೋದು ಸ್ವಲ್ಪ ನೀವು ಗೆಸ್ ಮಾಡಿ ಹೇಳಬಹುದು. ಬಟ್ ಈ ರೀತಿ ಆಪ್ಷನ್ ನಿಮ್ಗೆ ಏನಾದರೂ ಡಿಜಿಟಲ್ ಚೇಂಜ್ ಮಾಡ್ಕೊಂಡ್ರೆ 2 ಡಿಜಿಟ್ 3 ಡಿಜಿಟ್ ನಿಮ್ಗೆ ಆಪ್ಷನ್ ಕೊಟ್ಟಾದರೆ 2 ಡಿಜಿಟ್ಗೆ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕನ್ಫ್ಯೂಷನ್ ಆಗಬೇಡಿ. ಎಷ್ಟು ಡಿಜಿಟ್ ಅಂತಂದರೆ 500. ಓಕೆ, ಈ ಒಂದು 3 ಡಿಜಿಟ್ ಆನ್ಸರ್ ನೆನ್ಪಿಟ್ಕೊಳ್ಳಿ. ಎಷ್ಟು ಅಂತಂದರೆ ಈ ಒಂದು 500 ಜಲಾಶಯಗಳನ್ನು ಘೋಷಿಸಲಾಗಿದೆ ಮೀನುಗಾರಿಕಾ ವಲಯಕ್ಕೆ. ಯಾವ ಒಂದು ಬಜೆಟ್ ನಡಿಯಲ್ಲಿ ಸಂಡೇ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಸಂಡೇ ಬಜೆಟಲ್ಲಿ ಮೀನ್ಸ್ 2026 ಬಜೆಟಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 2026 ಬಜೆಟ್ನ ಪ್ರಕಾರ ಸಣ್ಣ ರೈತರಿಗೆ ಎಷ್ಟು ಸಾಲ ನೀಡಲಾಗುವುದು ಸರ್? 20,000 ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಮತ್ತೆ ಅವ್ರ ಖರ್ಚು ತೀರಿಸಬೇಕು ಅಂತ ನೀವೇ ಹೇಳಿದ್ರಲ್ಲ. ಹೌದು, 20,000 ಕೋಟಿ ಅಲ್ಲ, 20,000 ರೂಪಾಯಿಗಳು. ಓಕೆ, ಎಷ್ಟು ಅಂತ ಹೇಳಿದ್ರೆ ಈ ಒಂದು 20,000 ರೂಪಾಯಿಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಬಜೆಟ್ನಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ ಯಾವ ಹೊಸ ಯೋಜನೆಯನ್ನು ಘೋಷಿಸಲಾಗಿದೆ ಅಂತ ಕೇಳಿದೆ. ಸರ್ ಏನು ಸರ್ ದಿವ್ಯಾಂಗ ಸಹಾರ ಯೋಜನೆ ಅಂತ ಹೇಳಿದ್ರಲ್ವಾ? ಹೌದು, ದಿವ್ಯಾಂಗ ಸಹಾರ ಯೋಜನೆ ಇದೆ. ಆ್ಯಂಡ್ ದೆನ್ ಸರ್ ಟೆಕ್ಸ್ಟೈಲ್ಗೆ ಅಂತ ಯಾವುದೋ ಹೇಳಿದ್ರಲ್ಲ ಸರ್, ಸಮರ್ಥ ಯೋಜನೆ, ಸಮರ್ಥ 2.2 ಅನ್ನೋದು. ಓಕೆ, 2.0. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಬಜೆಟ್ನ ಪ್ರಕಾರ ಯಾವ ರಾಜ್ಯಗಳಲ್ಲಿ ಬೌದ್ಧ ಸರ್ಕ್ಯೂಟನ್ನು ಸ್ಥಾಪಿಸಲಾಗುವುದು ಅಂತ ಕೇಳಿದಾನೆ. ಬೌದ್ಧ ಸರ್ಕ್ಯೂಟನ್ನು ಯಾವ ಒಂದು ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಸರ್? ಇದು ಟ್ರಿಕ್ಕಿ ಕ್ವಶನ್ ಬಂತಲ್ಲ, ಸ್ವಲ್ಪ ಬಂತಾ ಸರ್? ಕ್ಲಾಸಲ್ಲಿ ಹೇಳಿಲ್ಲ ಇದು, ನಿಮಗೆ ಇವಾಗಲೇ ಥಿಯರಿಯಲ್ಲಿ ಹೇಳಿಲ್ಲ, ಇವಾಗ ಹೇಳ್ತಿದ್ದೀನಲ್ಲ, ನೆನ್ಪಿಟ್ಕೊಳ್ಳಿ. ಯಾವ್ದ್ಯಾವುದು? ಈ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಿಜೋರಾಂ ಮತ್ತು ತ್ರಿಪುರ. ಇಲ್ಲಿ ಈ ಒಂದು ಬೌದ್ಧ ಸರ್ಕ್ಯೂಟನ್ನು ಸ್ಥಾಪನೆ ಮಾಡೋದು ಕಾರಣಕ್ಕಾಗಿ 4,000 ಎಲೆಕ್ಟ್ರಿಕಲ್ ಬಸ್ಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮೀನ್ಸ್ ಈ ಒಂದು ಟೂರಿಸಮ್ಗೂ ಆಯಿತು ಆ್ಯಂಡ್ ಈ ಒಂದು ಬೌದ್ಧ ಸರ್ಕ್ಯೂಟನ್ನು ಸ್ಥಾಪಿಸಿದ ಹಾಗೂ ಆಯಿತು ಅಂತ. ಓಕೆ, ಯಾವ್ದ್ಯಾವುದು ಸರ್? ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಆ್ಯಂಡ್ ಮತ್ತೆ ಇಲ್ಲಿ ತ್ರಿಪುರಾಗೆ ಬನ್ನಿ ಆ್ಯಂಡ್ ಮಿಜೋರಾಂಗೆ ಬನ್ನಿ. ಈ ರೀತಿ ಕೂಡಿಸ್ಕೊಂಬಿಡಿ ಇದಕ್ಕೆ. ಓಕೆ, ಸೊ ಈ ರೀತಿ ಆಗುತ್ತಾ ಮ್ಯಾಪಲ್ಲಿ ನೋಡಿದ್ರೆ? ಓಕೆ, ಈ ರೀತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಬಜೆಟ್ನ ಪ್ರಕಾರ ಈಶಾನ್ಯ ಪ್ರದೇಶದಲ್ಲಿ ಎಷ್ಟು ವಿದ್ಯುತ್ ಬಸ್ಸುಗಳನ್ನು ಓಡಿಸಲಾಗುವುದು ಸರ್? 4,000 ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026-27 ಸಾಲಿನಲ್ಲಿ ನಿರೀಕ್ಷಿತ ಹಣಕಾಸಿನ ಕೊರತೆ ಎಷ್ಟು? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಇದನ್ನು ಕೇಳ್ತಾನೆ ಇದನ್ನು ನಿಮಗೆ. ಓಕೆ, ಯಾವುದೇ ಎಕ್ಸಾಮ್ ಆಗಿರಲಿ, ನನ್ ಆಫ್ ದಿ ಎಕ್ಸಾಮ್ ನಿಮಗೆ ಕೇಳ್ತಾನೆ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಜೆಟ್ನ ಪದದ ಅರ್ಥವೇನು ಸರ್? ಏನಿಲ್ಲ ಸರ್, ಬಜೆಟ್ ಅಂದರೆ ಏನು ಖಜಾನೆ ಅಲ್ಲ, ದುಡ್ಡಲ್ಲ, ಏನಿಲ್ಲ, ಚರ್ಮದ ಚೀಲ ಅಂತ ಅದರ ಅರ್ಥ ಅಷ್ಟೇ ಸರ್. ಏನಂತ ಹೇಳ್ತೀವಿ? ಈ ಒಂದು ಚರ್ಮದ ಚೀಲ ಅಂತ ಹೇಳ್ತೀವಿ. ಓಕೆ, ಇವಾಗ ಒಂದು ಸ್ಟ್ಯಾಟಿಕ್ದು ಒಂದು 25 ಕ್ವಶನ್ ನೋಡ್ಕೊಳ್ಳೋಣ ಅಲ್ವಾ? ಓಕೆ, ಇವಾಗ ಕರೆಂಟ್ ಅಫೇರ್ಸ್ ಒಂದು 25 ನೋಡ್ಕೊಂಡು ಈ ಸ್ಟ್ಯಾಟಿಕ್ದು ಒಂದು 25 ನೋಡ್ಕೊಳ್ಳೋಣ ಅಲ್ವಾ? ಏನಾಗುತ್ತೆ? ಭಾರತೀಯ ಬಜೆಟ್ನ ಪಿತಾಮಹ ಯಾರು ಸರ್? ಕ್ವಿಕ್ಕಾಗಿ ಹೋಗೋಣವಾ? ರ್ಯಾಪಿಡಲ್ಲಿ ಹೋಗೋಣವಾ? ಓಕೆ, ಬನ್ನಿ ಸರ್. ಯಾರು ಸರ್? ಜೇಮ್ಸ್ ವಿಲ್ಸನ್ ಸರ್. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ ಬಜೆಟ್ ಯಾವಾಗ ಮಂಡಿಸಲಾಯಿತು ಸರ್? ಯಾವಾಗ ಮಂಡಿಸಲಾಯಿತು ಅಂದರೆ ಸರ್ 7 ಏಪ್ರಿಲ್ 1860ಕ್ಕೆ ಮಂಡಿಸಲಾಗಿದೆ ಸರ್. ಭಾರತ ಸ್ವತಂತ್ರ ಭಾರತ ಅಂತ ಕೇಳಿಲ್ಲ ಸರ್ ನಾನು, ಭಾರತ ಮೊದಲ ಬಜೆಟ್ ಅಂತ ಹೇಳಿದ್ದೀನಿ. ಸೊ 1860 ಏಪ್ರಿಲ್ 7 ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 7 ಫೆಬ್ರವರಿ ಅಲ್ಲ, ಏಪ್ರಿಲ್ 7. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಸರ್, ಈ ಒಂದು ಬಜೆಟ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಸರ್? ಯಾವುದು ಗ್ರೀಕ್ ಭಾಷೆಯಿಂದ ಬಂದಿದೆಯಾ? ಫ್ರೆಂಚ್ ಭಾಷೆಯಿಂದ ಬಂದಿದೆ ಸರ್? ಫ್ರೆಂಚ್ ಭಾಷೆಯಿಂದ ಬಂದಿದೆ. ಫ್ರೆಂಚ್ ಭಾಷೆಯಲ್ಲಿ ಈ ಒಂದು ಬಜೆಟ್ ಅಂದರೆ ಚರ್ಮದ ಚೀಲ ಅಂತ ನಾವು SLC ಬುಕ್ಕಲ್ಲಿ ಓದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ರೆ? ಯಾವಾಗ ಪ್ರಾರಂಭವಾಗಿದೆ ಸರ್ ಇದು? ಸರ್ ಯಾವಾಗ ಅಂತ ಕೇಳಿದ್ರೆ ಹೇಳ್ಬೋದಾ? ಯಾವಾಗ ಸರ್? 1867ರಿಂದ ಇದು ಪ್ರಾರಂಭವಾಗಿದೆ. ಬಜೆಟ್ ಯಾವಾಗ ಆರಂಭ ಆಗಿದೆ ಸರ್? 1860 ಏಪ್ರಿಲ್ 7ರಿಂದ. ಹಾಗಾದರೆ ಒಂದು ಏಪ್ರಿಲ್ 1ನ್ನು ನಾವು ಫೈನಾನ್ಷಿಯಲ್ ಇಯರ್ಗೆ ಯಾವಾಗ ಆರಂಭ ಮಾಡ್ಕೊಂಡಿದ್ದೀವಿ? ಈ 1867ರಿಂದನೇ ಇದನ್ನು ನಾವು ಆರಂಭ ಮಾಡ್ಕೊಂಡಿದ್ದೀವಿ ನೋಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, R.K. ಷಣ್ಮುಗಂ ಶೆಟ್ಟಿ ಅವರ ಸ್ವತಂತ್ರ ಭಾರತ ಮೊದಲ ಬಜೆಟನ್ನು ಯಾವಾಗ ಮಂಡಿಸಿದರು ಅಂತ ಕೇಳಿದ್ರೆ? ಯಾವಾಗ ಮಂಡಿಸಿದ್ರು ಸರ್ ಇವರು? ನವೆಂಬರಲ್ಲಿ ಏನೋ ಮಂಡಿಸಿದ್ರು ಅನಿಸುತ್ತೆ ಸರ್ ಇವರು. ನವೆಂಬರ್ ಅಲ್ವಾ? ಓಕೆ, ನವೆಂಬರ್ 1947, ನವೆಂಬರ್ 26 ಅಂತ ಹೇಳ್ತೀವಿ. ಓಕೆ, ಯಾವಾಗ? ನವೆಂಬರ್ 26, 1947. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಫೆಬ್ರವರಿ 28, 1950ರಂದು ರಿಪಬ್ಲಿಕ್ ಇಂಡಿಯಾದ ಮೊದಲ ಬಜೆಟನ್ನು ಯಾರು ಮಂಡಿಸಿದರು ಸರ್? R.K. ಷಣ್ಮುಗಂ ಶೆಟ್ಟಿ ಅವರು. ಯಾರಾಗ್ತಾರೆ ಸರ್? ಇಲ್ಲ, ರಿಪಬ್ಲಿಕ್ ಇಂಡಿಯಾ ಅಂತ ಕೇಳ್ತಾನೆ. ಸೊ ರಿಪಬ್ಲಿಕ್ ಇಂಡಿಯಾ ಕನ್ಫ್ಯೂಷನ್ ಆದ ನೋಡಿ ನಾನೇ. ಯಾರು? ಜಾನ್ ಮತಾಯಿ ಅವರು. ಓಕೆ, ಯಾರು? ಜಾನ್ ಮತಾಯಿ ಅವರು ಅಂತ ಹೇಳ್ತೀವಿ. ಈ ಕಾನ್ಸ್ಟಿಟ್ಯೂಷನ್ ಬಂದ ನಂತರ ಏನಾಗುತ್ತೆ, ಈ ಜಾನ್ ಮತಾಯಿ ಅವರು ಫಸ್ಟ್ ಮಂಡಿಸ್ತಾರೆ. ಓಕೆ, ಯಾಕಂದರೆ ಅವಾಗ ವಿತ್ತ ಸಚಿವರು ಇವರೇ ಆಗಿರ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 1948-49 ಬಜೆಟ್ನಲ್ಲಿ ಮಧ್ಯಂತರ ಪದವನ್ನು, ಈ ಒಂದು ಮಧ್ಯಂತರ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ? ಒಂದು ಮಧ್ಯಂತರ ಪದಕ್ಕೆ ಹೇಳ್ಬೋದಾ? ಏನು ಸರ್? ಇಂಟರ್ಮ್ ಅಂತ ಹೇಳ್ತೀವಿ. ಒಂದು ಇಂಟರ್ಮ್ ಎಂಬ ಒಂದು ಪದವನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ, ಮೊದಲು ಬಳಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಸರ್? ಯಾರು ಅಂತ ಕೇಳಿದ್ರೆ ಸರ್ ಅವರೇನು ಸರ್? ನಮ್ಮ ಷಣ್ಮುಗಂ ಶೆಟ್ಟಿ ಅವರು. ಯಾರು ಅಂತ ಕೇಳಿದ್ರೆ ಒಂದು R.K. ಷಣ್ಮುಗಂ ಶೆಟ್ಟಿ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಪ್ರಶ್ನೆ, ಒಂದು ಸಂವಿಧಾನದ ಯಾವ ವಿಧಿಯಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ಉಲ್ಲೇಖಿಸಲಾಗಿದೆ ಸರ್? 112 ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬಜೆಟ್ ಮಂಡಿಸಿದ ಭಾರತ ಮೊದಲ ಪ್ರಧಾನಿ ಯಾರು ಸರ್? ಈ ಜವಾಹರ್ಲಾಲ್ ನೆಹರು ಸರ್. ಎರಡನೇದವರು ಯಾರು ಸರ್? ಇಂದಿರಾ ಗಾಂಧಿ ಅವರು ಸರ್. ಓಕೆ, ಯಾರು? ಈ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಯಾರು ಅಂದರೆ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಜೆಟ್ ಮಂಡಿಸಿದ ಭಾರತ ಮೊದಲ ಮಹಿಳಾ ಹಣಕಾಸು ಸಚಿವೆ ಯಾರು ಸರ್? ನಿರ್ಮಲಾ ಸೀತಾರಾಮನ್ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ ಎಲ್ಲರದ್ದು ಸಹ. ಯಾಕೆ? ಫಸ್ಟ್ ಈ ಹಣಕಾಸು ಸಚಿವ ಯಾರು ಮಂಡಿಸಿದ್ರು ಅಂತ ಕೇಳಿದ್ರೆ ಈ ಇಂದಿರಾ ಗಾಂಧಿ ಅವರೇ.
ಸರ್ ಹೇಗೆ ಸರ್ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತಾರೆ? ಇಂದಿರಾ ಗಾಂಧಿ ಅವರು ಪ್ರಧಾನಿ ಅಲ್ವಾ? ಹೌದು. ಈ ಪ್ರಧಾನಿ ಹತ್ರನೇ ವಿತ್ತ ಸಚಿವೆ ಸಹ ವಿತ್ತ ಒಂದು ಖಾತೆ ಸಹ ಇತ್ತು. ಹಣಕಾಸು ಖಾತೆ ಯಾರ ಹತ್ರ ಇತ್ತು ಅಂದರೆ ಇವ್ರ ಹತ್ರನೇ ಇತ್ತು. ಮೀನ್ಸ್ ಸಚಿವರವರೇ ಆದ್ರಲ್ವಾ ಇವಾಗ. ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿ ಸಿದ್ದರಾಮಯ್ಯ ಅವ್ರ ಹತ್ರನೇ ಇದೆ ಹಣಕಾಸು ಖಾತೆ. ಮೀನ್ಸ್ ಅವರೇ ಅಲ್ವಾ ಇವಾಗ ನಮ್ಮ ಕರ್ನಾಟಕದ ಪ್ರಸ್ತುತ ಹಣಕಾಸು ಸಚಿವರು. ಸೊ ಹಾಗೆ ಇವರು ಸಹ ಮೀನ್ಸ್ ಇವರು. ಓಕೆ. ಬಟ್ ಸ್ವತಂತ್ರವಾಗಿ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಈ ನಿರ್ಮಲಾ ಸೀತಾರಾಮನ್ ಅಂತ. ಓಕೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಂದಿರಾ ಗಾಂಧಿನೇ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 12ನೇ ಪ್ರಶ್ನೆ, ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಬಜೆಟನ್ನು ಮಂಡಿಸಿದ ದಾಖಲೆಯನ್ನು ಯಾರು ಹೊಂದಿದ್ದಾರೆ ಸರ್? 10 ಬಾರಿ ಮೊರಾರ್ಜಿ ದೇಸಾಯಿ ಅವರು ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಮ್ಮ ಹುಟ್ಟುಹಬ್ಬದಂದು 2 ಬಾರಿ ಬಜೆಟನ್ನು ಮಂಡಿಸಿರ್ತಕ್ಕಂಥ ಏಕೈಕ ಹಣಕಾಸು ಸಚಿವರು ಯಾರು ಸರ್? ಯಾರು ಅಂತ ಕೇಳಿದ್ರೆ ಇದು ಹಿಸ್ಟ್ರಿಯಲ್ಲಿ ಒಂದು ಟ್ವೈಸ್ ಮಾತ್ರ ಆಗಿದೆ. ಆ್ಯಂಡ್ ದೆನ್ ಮುಂದೆ ಆಗೋ ಚಾನ್ಸಸ್ ಸಹ ಇಲ್ಲ. ಯಾಕೆಂದರೆ ಇವರು ಫೆಬ್ರವರಿ 29 ಕೊಟ್ಟಿದ್ರು. ಓಕೆ. ಸೊ ಫೆಬ್ರವರಿ 29 ಕೊಟ್ಟಿರೋ ಕಾರಣದಿಂದ ಆ್ಯಂಡ್ ದೆನ್ ಫೆಬ್ರವರಿ ಲಾಸ್ಟಲ್ಲಿ ಬಜೆಟನ್ನು ಮಂಡನೆ ಮಾಡಬೇಕು ಅನ್ನೋ ಒಂದು ರೀಸನ್ ಸಹ ಇತ್ತಲ್ವಾ. ಸೊ ಅದಕ್ಕೆ ಇವರ ಒಂದು 10 ಬಜೆಟ್ಗಳಲ್ಲಿ 2 ಬಜೆಟ್ಗಳನ್ನು ಅವ್ರು ಹುಟ್ಟಿದ ದಿನವನ್ನೇ ಇವರು ಮಾಡ್ತಾರೆ. ಓಕೆ. ಮಂಡಿಸ್ತಾರೆ. ಅದು ನಿಮ್ಗೆ ಗೊತ್ತಿರಲಿ ಯಾರು, ಈ ಒಂದು ಷಣ್ಮುಗಂ ಶೆಟ್ಟಿ ಅಂತ ಹೇಳ್ತೀವಿ. ಸರಿ, ಈ ಮೊರಾರ್ಜಿ ದೇಸಾಯಿ ಅವರು ಅಂತ ಹೇಳಿ ಕ್ಷಮಿಸಿ, ಮೊರಾರ್ಜಿ ದೇಸಾಯಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1999ರಲ್ಲಿ ಸಂಜೆ 5 ಗಂಟೆಯ ಸಂಪ್ರದಾಯವನ್ನು ಮುರಿದವರು ಯಾರು ಅಂತ? ಸರ್ ಇವರೇ ಸರ್. ಯಾರು ಸರ್? ಯಶವಂತ್ ಸಿನ್ಹಾ ಅವರು. ಹೌದಾ? ಈ ಒಂದು ಯಶವಂತ್ ಸಿನ್ಹಾ ಅವರು ಏನು ಮಾಡ್ತಾರೆ, ಈ ಬಜೆಟನ್ನು, ಓಕೆ, ಈ ಒಂದು ಬಜೆಟನ್ನು ಏನು ಮಾಡಬೇಕಾಗಿರುತ್ತೆ, ಸಾಯಂಕಾಲ 5 ಗಂಟೆಗೆ ಮಂಡಿಸಬೇಕು ಅಂತ ಇರುತ್ತೆ. ಬಟ್ ಅದನ್ನು ಒಂದು ಸಂಪ್ರದಾಯವನ್ನು ಮುರಿದವರು ಯಾರು ಅಂದರೆ ಈ ಒಂದು ಯಶವಂತ್ ಸಿನ್ಹಾ, ಆಗಿನ ಒಂದು ಹಣಕಾಸು ಸಚಿವರು ಅಂತ ಹೇಳ್ತೀವಿ. ಅದೇ ನಿಮಗೆ ಯಶವಂತ್ ಸಿನ್ಹಾ ಕೊಡಲಿಲ್ಲ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಆನ್ಸರ್ ಸಹ ಆಗುತ್ತೆ ನಿಮಗೆ. ಓಕೆ. ಬಟ್ ಇಲ್ಲಿ ಆಪ್ಷನ್ಸ್ 2 ಆಗಿದ್ದಾವೆ. ಬಟ್ 2ರಲ್ಲಿ ನಿಮ್ಗೆ ಒಂದು ಕೊಡ್ತಾನೆ ಎಕ್ಸಾಮಲ್ಲಿ, ನೀವು ಅದನ್ನು ಟಿಕ್ ಹಾಕಿ ಬರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಿಂದ ಬೆಳಗ್ಗೆ 11 ಗಂಟೆಗೆ ಬಜೆಟನ್ನು ಮಂಡಿಸಲಾಯಿತು ಅಂತ ಕೇಳಿದಾನೆ. ಸರ್ ಯಾವ ವರ್ಷದಿಂದ ಸರ್ ಇದು? ಯಾವ ವರ್ಷದಿಂದ ಸರ್? 1999 ಇವಾಗ ಹೇಳಿದ್ರಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬೆಳಗ್ಗೆ 11 ಗಂಟೆಗೆ ಬಜೆಟನ್ನು ಮಂಡಿಸಿರ್ತಕ್ಕಂಥ ವ್ಯಕ್ತಿ ಯಾರು? ಮೊದಲು ಯಾರು ಸರ್? ಯಶವಂತ್ ಸಿನ್ಹಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಯಾವ ವರ್ಷದಿಂದ ಬಜೆಟನ್ನು ಹಿಂದಿಯಲ್ಲಿ ಮುದ್ರಿಸಲಾಯಿತು? ಮೊದಲು ನಿಮ್ಗೆ ಗೊತ್ತಿರಲಿ ಇಂಗ್ಲೀಷಲ್ಲಿ ಮಾತ್ರ ಒಂದು ಬಜೆಟ್ ಇರ್ತಿತ್ತು. ಬಟ್ ಈ ವರ್ಷದಿಂದ, ಯಾವ ವರ್ಷದಿಂದ ಸರ್? 1956ರಿಂದ ಬಜೆಟನ್ನು ಹಿಂದಿ ವರ್ಷನಲ್ಲಿ ಸಹ ಮುದ್ರಿಸಲಾಗ್ತದೆ. ಇವಾಗ ಹಿಂದಿ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿ ಇದ್ದಾವೆ ಸರ್. ಲೋಕಲ್ ಭಾಷೆಯಲ್ಲಿ ಇಲ್ಲ ಇನ್ನೂ ಸಹ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಜರಂಗ ಸಚಿವರು ಬಜರಂಗ್ ಅಲ್ಲ, ಹಣಕಾಸು ಸಚಿವರು ಮೊದಲ ಬಾರಿಗೆ ಹಿಂದಿಯಲ್ಲಿ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳ್ತಾನೆ ಸರ್ನಾ. ಸೊ ಯಾರು ಹಿಂದಿಯಲ್ಲಿ ಮೊದಲ ಬಾರಿಗೆ ಬಜೆಟನ್ನು ಮಂಡಿಸಿದ್ರು ಯಾರು ಅಂತ ಕೇಳಿದ್ರೆ ಸರ್ ಈ ಸಿ ಡಿ ದೇಶ್ಮುಖ್ ಅವರು. ಯಾರು ಅಂತ ಹೇಳ್ತೀವಿ? ಒಂದು ಸಿ ಡಿ ದೇಶ್ಮುಖ್ ಅವರು ಅಂತ ಹೇಳ್ತೀವಿ. ಆಪ್ಷನ್ ಬಿ ಸಿ ಡಿ ದೇಶ್ಮುಖ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸತತ 2 ಬಜೆಟನ್ನು ಮಂಡಿಸಿರ್ತಕ್ಕಂಥ ಮೊದಲ ಮಹಿಳಾ ಹಣಕಾಸು ಸಚಿವರು ಯಾರು ಅಂತ ಕೇಳಿದಾನೆ ಸರ್ನ. ಯಾರು ಸರ್ ಅವರು? ಯಾರು ಅಂತಂದರೆ ಈ ಪ್ರತಿಭಾ ಪಾಟೀಲ್ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಒಂದು ಪ್ರತಿಭಾ ಪಾಟೀಲ್ ಅವರು ಏನು ಮಾಡ್ತಾರೆ, ಸತತ 2 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಮೊದಲ ಮಹಿಳಾ ಹಣಕಾಸು ಸಚಿವರಾಗಿರ್ತಾರೆ ಸರ್ನ. ಯಾರು? ಪ್ರತಿಭಾ ಪಾಟೀಲ್, ಕ್ಷಮಿಸಿ, ನಿರ್ಮಲಾ ಸೀತಾರಾಮನ್. ಓಕೆ. ಇಬ್ಬರೇ ಮಹಿಳೆಯರು ಮಂಡಿಸಿದ್ದಾರೆ, ಒಂದು ಇಂದಿರಾ ಗಾಂಧಿ ಅವರು, ಇನ್ನೊಂದು ನಿರ್ಮಲಾ ಸೀತಾರಾಮನ್. ಸೊ ಸೆಕೆಂಡ್ ಹೈಯೆಸ್ಟ್ ಮೀನ್ಸ್ ಈ ಕನ್ಸಿಕ್ಯೂಟಿವ್ ಆಗಿ 2 ಟೈಮ್ ಮಂಡಿಸಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತಂದರೆ ಇದೇ ನಿರ್ಮಲಾ ಸೀತಾರಾಮನ್ ಅವರು. ಓಕೆ. ಆ್ಯಂಡ್ ನೆಕ್ಸ್ಟ್ 9 ಟೈಮ್ಸ್ ಅಂದರೂ ಸಹ ಇದೇ ನಿರ್ಮಲಾ ಸೀತಾರಾಮನ್ ಅವರು ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಅತಿ ಉದ್ದದ ಬಜೆಟ್ ಭಾಷಣದ ದಾಖಲೆ ಯಾರ ಹೆಸರಿನಲ್ಲಿದೆ ಅಂತ ಕೇಳಿದಾನೆ ಸರ್. ಯಾರ ಹೆಸರಲ್ಲಿದೆ ಸರ್ ಅತಿ ಉದ್ದದ ಬಜೆಟ್ ಭಾಷಣ? ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಆಗುತ್ತೆ, ಹೇಳ್ಬೋದಾ? ಯಾರು ಸರ್? ನಿರ್ಮಲಾ ಸೀತಾರಾಮನ್ ಅವರ. ಹೌದು, ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 1ರಂದು ಯಾವ ವರ್ಷದಿಂದ ಬಜೆಟನ್ನು ಮಂಡಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ. ಸೊ ಈ ಒಂದು ಫೆಬ್ರವರಿ 1ರಂದು ಯಾವ ವರ್ಷದಿಂದ ಬಜೆಟ್ ಮಂಡಿಸಲಾಗ್ತದೆ ಅಂದರೆ 2017ರಿಂದ. ನಿಮ್ಗೆ ಹೇಳಿದೆ ಅಲ್ವಾ, ಅರುಣ್ ಜೇಟ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಇದನ್ನು 2017ರಿಂದ. ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಮಾಡ್ತಾಯಿದ್ರು, ಬಟ್ ಅದನ್ನು ಫಸ್ಟ್ಗೆ ತಂದಿರತಕ್ಕಂಥ ವ್ಯಕ್ತಿಯವರು ಅಂತ. ಓಕೆ. ಸೊ ಇದು 2017 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಿಂದ ಬೇರ್ಪಡಿಸಲು ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂತ ಕೇಳ್ತಾನೆ. ಓಕೆ. ಸೊ ಯಾವ ಸಮಿತಿ ಅಂತಂದರೆ ಈ ಒಂದು ಅಕ್ವರ್ತ್ ಸಮಿತಿ ಅಂತ ಹೇಳ್ತೀವಿ ಸರ್ನ. ಸೊ ಯಾವುದು? ಈ ಒಂದು ಅಕ್ವರ್ತ್ ಸಮಿತಿ ಏನು ಮಾಡುತ್ತೆ, ರೈಲ್ವೆ ಬಜೆಟ್ ಮತ್ತು ಒಂದು ನಾರ್ಮಲ್ ಬಜೆಟನ್ನು ಎರಡನ್ನೂ ಸಹ ನೀವು ಇದನ್ನು ಡಿವೈಡ್ ಮಾಡಿ ಅಂತ ಹೇಳ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅರುಣ್ ಜೇಟ್ಲಿ ಅವರ ಒಂದು ಟೈಮಲ್ಲಿ ಏನಾಗುತ್ತೆ, ಮತ್ತು ಎರಡನ್ನೂ ಸಹ ಇದನ್ನು ಮರ್ಜ್ ಮಾಡ್ಕೊಂಡು ಮಾಡ್ತಾರೆ. ಓಕೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು ರೈಲ್ವೆ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಅವರು ಮಮತಾ ಬ್ಯಾನರ್ಜಿ ಅವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಾಮಾನ್ಯ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ವಿಲೀನಗೊಳಿಸಿದ ಮೊದಲ ಹಣಕಾಸು ಸಚಿವರು ಯಾರು ಅಂತ ಕೇಳಿದ್ರೆ ಸರ್ ಅರುಣ್ ಜೇಟ್ಲಿ, ಇವಾಗ ಹೇಳಿದ್ರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೊದಲ ಕಾಗದರಹಿತ ಬಜೆಟನ್ನು 2021ರಲ್ಲಿ ಮಂಡಿಸಲಾಯಿತು. ಆ್ಯಂಡ್ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ಯಾರು ಅಂತ ಕೇಳಿದಾನೆ. ಓಕೆ. ಸೊ ಇದನ್ನು ನೀವು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ, ಆ್ಯಂಡ್ ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಇನ್ನೊಂದು ವಿನಂತಿ ಏನು ಅಂತಂದರೆ, ಈ ಒಂದು ಕ್ಲಾಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ಕ್ಲಾಸ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಫ್ ಏನಾದರೂ ನಿಮ್ಗೆ ಫಾಸ್ಟ್ ಆಗಿತ್ತು ಅಂದರೆ ಇನ್ನೊಂದು ಸರಿ ಕೇಳಿ, ಕ್ಲಾಸನ್ನು ಯೂಸ್ಫುಲ್ ಆಗಿದೆ. ಓಕೆ. ಮೀನ್ಸ್ ಹೇಗೆ ಅಂದರೆ ನಿಮಗೆ ಸ್ಟ್ಯಾಟಿಕಲ್ಲಿ ಆ್ಯಂಡ್ ದೆನ್
ಕರೆಂಟ್ ಅಫೇರ್ಸಲ್ಲಿ. 2 ಆ್ಯಂಗಲ್‌ಗಳಿಂದ ಮತ್ತು ಇನ್ನೊಂದು ಎಕ್ಸಾಮಿನರ್ ಆ್ಯಂಗಲ್‌ನಿಂದ ಈ ಒಂದು ಕ್ಲಾಸನ್ನ ಕವರ್ ಮಾಡಿರೋ ಕಾರಣದಿಂದ ಸ್ವಲ್ಪ ಫಾಸ್ಟ್ ಆಗಿದ್ರೂ ಸಹ ನಿಮಗೆ ಯೂಸ್‌ಫುಲ್ ಆಗಿದೆ. ಓಕೆ. ಸೊ ಇದನ್ನು 1 ಸರಿ ಇಲ್ಲ 2 ಸರಿ ಇದನ್ನು ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳಿದೆ. ನಿಮ್ಮ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಒಂದು 15 ದಿನ ನಿಮ್ಮ ಎಕ್ಸಾಮ್ ಇರುತ್ತಲ್ವ, ಅದಕ್ಕಿಂತ ಮುಂಚೆ ಸ್ಪೆಷಲಿ ಆರ್-ಆರ್-ಬಿ ಎಕ್ಸಾಮ್ ಬರೆಯೋರಿಗೆ ಹೇಳ್ತಾ ಇದ್ದೀನಿ. ಎಸ್-ಎಸ್-ಸಿ ಅವರಿಗಲ್ಲ, ಆರ್-ಆರ್-ಬಿ ಎಕ್ಸಾಮ್ ಬರೆಯೋರಿಗೆ. ಸೊ ಇದನ್ನು ಒಂದಲ್ಲ 2 ಬಾರಿ ನೀವು ರಿವೈಸ್ ಮಾಡ್ಕೊಂಡು ಹೋಗಿ. ಇಲ್ಲ ನಿಮಗೆ ಪ್ರಶ್ನೆಗಳು ಸಿಕ್ಕೇ ಸಿಗ್ತವೆ. ಇದನ್ನು ನಾನು ಇವಾಗಲೇ ನಿಮಗೆ ಭರವಸೆ ಕೊಡ್ತೀನಿ. ಓಕೆ. ಮೀನ್ಸ್ ಇಷ್ಟು ಖಡಾಖಂಡಿತವಾಗಿ ಹೇಳ್ತಿದ್ದೇನೆ, ಇಲ್ಲಿಂದ ಬಂದೇ ಬರುತ್ತೆ ಅಂದರೆ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೆ ನಿಮಗೂ ಸಹ ಕಾನ್ಫಿಡೆನ್ಸ್ ಇರಲಿ. ಈ ಕ್ಲಾಸಿಂದ ಪ್ರಶ್ನೆಗಳು ಬರ್ತವೆ ಆ್ಯಂಡ್ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನೋಟ್ಸ್ನ ಓದ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಮನಸ್ಸಿದ್ರೆ ಇದನ್ನು ಒಂದು ಸರಿ ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಮ ಪ್ಲೇಲಿಸ್ಟಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ನಿಮ್ಮ ಎಕ್ಸಾಮ್ ಒಂದು 15 ಡೇಸ್ ಬಿಫೋರ್ ಇದನ್ನು ಚೆಕ್ ಮಾಡಿಕೊಂಡು ಕ್ಲಾಸ್ನ ರಿವೈಸ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ದೆನ್ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.